ನಿಮ್ಮೆಲ್ಲರ ಜೀವನದ ಅತಿದೊಡ್ಡ ರಹಸ್ಯ ಈಗ ನಿಮ್ಮ ಕೈಯಲ್ಲಿದೆ. ಇದು ಕೇವಲ ಒಂದು ಆಲೋಚನೆಯಿಂದ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಪುಸ್ತಕಧಾರಿಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದು ಚರ್ಚೆಗೆ ಆಯ್ದುಕೊಂಡಿರುವ ಕೃತಿಯು ಜಗತ್ತಿನ ಅತ್ಯಂತ ಪ್ರಸಿದ್ಧ ಸ್ವಸಹಾಯ ಪುಸ್ತಕಗಳಲ್ಲಿ ಒಂದಾಗಿದೆ. ರೋಂಡಾ ಬೈರ್ನವರು ಬರೆದ ದಿ ಸೀಕ್ರೆಟ್ ರಹಸ್ಯ ಪುಸ್ತಕದ ಕುರಿತು ನಾವು ವಿವರವಾಗಿ ತಿಳಿದುಕೊಳ್ಳೋಣ. 2006ರ ಅತ್ಯುತ್ತಮ ಮಾರಾಟವಾದ ಪುಸ್ತಕಗಳಲ್ಲಿ ಇದು ಒಂದಾಗಿದೆ. ಈ ಪುಸ್ತಕವು ಆಕರ್ಷಣೆಯ ನಿಯಮದ ಲಾ ಆಫ್ ಅಟ್ರಾಕ್ಷನ್ ಆಧಾರದ ಮೇಲೆ ರಚಿತವಾಗಿದೆ. ಒಂದು ವೇಳೆ ನೀವು ಸಹ ನಿಮ್ಮ ಜೀವನದ ರಹಸ್ಯವನ್ನು ಅರಿತುಕೊಂಡು ಅದನ್ನು ಸಂಪೂರ್ಣವಾಗಿ ಬದಲಾಯಿಸಲು ಬಯಸುವುದಾದರೆ ಈ ಶ್ಲೇಷಣೆಯನ್ನು ಕೊನೆಯವರೆಗೂ ಗಮನವಿಟ್ಟು ನೋಡಿ. ನಿಮ್ಮ ಆಲೋಚನೆಗಳು ನಿಮ್ಮ ಸಂಪೂರ್ಣ ಜೀವನವನ್ನೇ ಬದಲಾಯಿಸಬಲ್ಲವು ಎಂಬುದು ಈ ರಹಸ್ಯದ ಮೂಲ ಸತ್ಯವಾಗಿದೆ. ಈ ರಹಸ್ಯದ ಜ್ಞಾನವು ಸಾವಿರಾರು ವರ್ಷಗಳಿಂದ ನಮ್ಮ ವಿಶ್ವದಲ್ಲಿ ಅಡಗಿದೆ. ಆದರೆ ಇತಿಹಾಸದ ಕೆಲವು ಮಹಾನ್ ವ್ಯಕ್ತಿಗಳು ಮಾತ್ರ ಇದನ್ನು ಅರಿತುಕೊಂಡಿದ್ದರು. ಈ ರಹಸ್ಯದಲ್ಲಿ ಅಡಗಿರುವ ಸತ್ಯಗಳು ಮತ್ತು ಅದನ್ನು ಕಾರ್ಯರೂಪಕ್ಕೆ ತಂದ ಆಘಾತಕಾರಿ ಕಥೆಗಳು ಈ ಪುಸ್ತಕದಲ್ಲಿ ಇವೆ. ನೀವು ಸುಲಭ ಮಾರ್ಗಗಳು, ಸರಳ ವಿಚಾರಗಳು ಮತ್ತು ಕೆಲವು ಶಾರ್ಟ್ಕಟ್ಗಳ ಮೂಲಕ ನಿಮ್ಮ ಕನಸುಗಳ ಜಗತ್ತಿನಲ್ಲಿ ಜೀವಿಸಬಹುದು. ಸಂಪೂರ್ಣ ರಹಸ್ಯ, ದಿ ಸೀಕ್ರೆಟ್. ಯಾವಾಗ ನೀವು ಈ ರಹಸ್ಯದ ಬಗ್ಗೆ ತಿಳಿದುಕೊಳ್ಳುತ್ತೀರಿ, ಆಗ ನಿಮಗೆ ಬೇಕಾದ ಎಲ್ಲವನ್ನು ಹೇಗೆ ಪಡೆಯಬಹುದು ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನೀವು ನಿಜವಾಗಿ ಯಾರು, ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅದ್ಭುತ ಸಂಗತಿಗಳು ನಿಮಗಾಗಿ ಕಾಯುತ್ತಿವೆ ಎಂಬುದು ನಿಮಗೆ ತಿಳಿಯುತ್ತದೆ. ಈ ರಹಸ್ಯದ ಕುರಿತು ಹಲವಾರು ದೊಡ್ಡ ಮತ್ತು ಶ್ರೇಷ್ಠ ವ್ಯಕ್ತಿಗಳು ಏನು ಹೇಳಿದ್ದಾರೆ ಎಂಬುದನ್ನು ಗಮನಿಸೋಣ. ಡಾಕ್ಟರ್ ಜೋ ವಿಟಾಲೆ ಅವರು ಒಬ್ಬ ತತ್ವಜ್ಞಾನಿ, ಲೇಖಕ ಮತ್ತು ವೈಯಕ್ತಿಕ ತರಬೇತುದಾರರಾಗಿದ್ದಾರೆ. ಅವರು ಹೇಳುವಂತೆ ಈ ರಹಸ್ಯವು ನಿಮಗೆ ಸಂತೋಷ, ಉತ್ತಮ ಆರೋಗ್ಯ ಅಥವಾ ಹಣವೇ ಇರಲಿ, ಎಲ್ಲವನ್ನೂ ನೀಡುತ್ತದೆ. ಡಾಕ್ಟರ್ ಜೋಯ್ ಡಿಸ್ಪೆನ್ಸಾ ಅವರು ಮೆಟಾಫಿಸಿಕಲ್ ವೈದ್ಯರು, ಮಾರುಕಟ್ಟೆ ತಜ್ಞರು ಮತ್ತು ಲೇಖಕರಾಗಿದ್ದಾರೆ. ಅವರು ನೀವು ಯಾವುದನ್ನು ಬೇಕಾದರೂ ಪಡೆಯಬಹುದು ಮತ್ತು ನೀವು ಯಾವುದನ್ನಾದರೂ ಆಗಬಹುದು ಎಂದು ಹೇಳುತ್ತಾರೆ. ಜಾಕ್ ಕ್ಯಾನ್ಫೀಲ್ಡ್ ಅವರು ಲೇಖಕರು, ಶಿಕ್ಷಕರು, ಜೀವನ ತರಬೇತುದಾರರು ಮತ್ತು ಪ್ರೇರಕ ಭಾಷಣಕಾರರಾಗಿದ್ದಾರೆ. ಈ ರಹಸ್ಯವನ್ನು ಹೇಗೆ ಅಳವಡಿಸಬೇಕು ಎಂಬುದು ಅವರಿಗೆ ತಿಳಿದಿದ್ದರಿಂದಲೇ ಎಲ್ಲವೂ ಸಾಧ್ಯವಾಯಿತು ಎಂದು ಅವರು ನಂಬುತ್ತಾರೆ. ಈ ರಹಸ್ಯವು ನಿಮಗೆ ಬೇಕಾದುದನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ಅದು ಎಷ್ಟೇ ದೊಡ್ಡದಾಗಿರಲಿ ಅಥವಾ ಅಸಾಧ್ಯವೆಂದು ತೋರಲಿ. ವಿಲಿಯಂ ಶೇಕ್ಸ್ಪಿಯರ್, ರಾಬರ್ಟ್ ಬ್ರೌನಿಂಗ್ ಮತ್ತು ವಿಲಿಯಂ ಬ್ಲೇಕ್ ಅವರಂತಹ ಮಹಾಕವಿಗಳು ಇದನ್ನು ತಮ್ಮ ಕವನಗಳಲ್ಲಿ ವಿವರಿಸಿದ್ದಾರೆ. ಬೀಥೋವನ್ ಅವರಂತಹ ಸಂಗೀತಗಾರರು ಇದನ್ನು ತಮ್ಮ ಸಂಗೀತದಲ್ಲಿ ವ್ಯಕ್ತಪಡಿಸಿದ್ದಾರೆ. ಲಿಯೋನಾರ್ಡೋ ಡಾ ವಿನ್ಸಿ ಅವರಂತಹ ಕಲಾವಿದರು ಇದನ್ನು ತಮ್ಮ ವರ್ಣಚಿತ್ರಗಳಲ್ಲಿ ತೋರಿಸಿದ್ದಾರೆ. ಸಾಕ್ರಟಿಸ್, ಪ್ಲೇಟೋ, ರಾಲ್ಫ್ ವಾಲ್ಡೋ ಎಮರ್ಸನ್, ಪೈಥಾಗೋರಸ್ ಮತ್ತು ಸರ್ ಫ್ರಾನ್ಸಿಸ್ ಬೇಕನ್ ಅವರಂತಹ ಶ್ರೇಷ್ಠ ಚಿಂತಕರು ಇದನ್ನು ತಮ್ಮ ಬರಹಗಳು ಮತ್ತು ಕಥೆಗಳಲ್ಲಿ ವಿವರಿಸಿದ್ದಾರೆ. ಈ ನಿಯಮವು ಬ್ರಹ್ಮಾಂಡದಲ್ಲಿನ ಎಲ್ಲವನ್ನೂ ಸರಿಯಾದ ಕ್ರಮದಲ್ಲಿ ಇಡುತ್ತದೆ. ಈ ರಹಸ್ಯವು ಹಿಂದೂ ಧರ್ಮ, ಬೌದ್ಧ ಧರ್ಮ, ಯಹೂದಿ ಧರ್ಮ, ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮದಲ್ಲೂ ಇದೆ. ಬ್ಯಾಬಿಲೋನ್ ಮತ್ತು ಈಜಿಪ್ಟ್ನ ಪ್ರಾಚೀನ ನಾಗರಿಕತೆಗಳ ಬರಹಗಳಲ್ಲಿ ಮತ್ತು ಕಥೆಗಳಲ್ಲಿಯೂ ಇದನ್ನು ವ್ಯಕ್ತಪಡಿಸಲಾಗಿದೆ. ಸಾವಿರಾರು ವರ್ಷಗಳಿಂದ ಈ ನಿಯಮವನ್ನು ವಿವಿಧ ರೂಪಗಳಲ್ಲಿ ವಿವರಿಸಲಾಗಿದೆ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಇದರ ಉಲ್ಲೇಖವಿದೆ. ಬರೀ 3000 ವರ್ಷಗಳ ಹಿಂದೆ ಕಲ್ಲಿನ ಮೇಲೆ ಇದನ್ನು ಕೆತ್ತಲಾಗಿತ್ತು ಎಂಬುದನ್ನು ಓದಬಹುದು. ರಹಸ್ಯ ಯಾರೇನು? ವಾಟ್ ಈಸ್ ದ ಸೀಕ್ರೆಟ್? ರಹಸ್ಯವು ಆಕರ್ಷಣೆಯ ನಿಯಮ, ಲಾ ಆಫ್ ಅಟ್ರಾಕ್ಷನ್ ಆಗಿದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ವಿಷಯವನ್ನು ನೀವೇ ಆಕರ್ಷಿಸುತ್ತೀರಿ. ಅವು ನಿಮ್ಮ ಜೀವನಕ್ಕೆ ಬರುವುದಕ್ಕೆ ಕಾರಣವೇನೆಂದರೆ ಆ ಸಂಗತಿಗಳ ಚಿತ್ರಗಳು ಹೇಗೋ ನಿಮ್ಮ ಮನಸ್ಸಿನಲ್ಲಿ ಮುದ್ರಿತವಾಗಿರುತ್ತವೆ. ಮೂಲಭೂತವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೀವು ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತೀರಿ. ಆಕರ್ಷಣೆಯ ನಿಯಮವು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ನಿಯಮವಾಗಿದೆ ಎಂದು ವಿಶ್ವದಾದ್ಯಂತದ ಮಹಾನ್ ಶಿಕ್ಷಕರು ಹೇಳುತ್ತಾರೆ. ಈ ನಿಯಮವು ನೀವು ಯಾರೆಂಬುದನ್ನು ಲೆಕ್ಕಿಸುವುದಿಲ್ಲ ಅಥವಾ ನೀವು ಎಲ್ಲಿದ್ದೀರಿ ಎಂಬುದನ್ನು ಲೆಕ್ಕಿಸುವುದಿಲ್ಲ. ಆಕರ್ಷಣೆಯ ನಿಯಮವು ನಿಮ್ಮ ಆಲೋಚನೆಗಳ ಸಹಾಯದಿಂದ ನಿಮ್ಮ ಜೀವನದ ಇಡೀ ಅನುಭವವನ್ನು ರೂಪಿಸುತ್ತದೆ. ನಿಮ್ಮ ಪ್ರತಿಯೊಂದು ಆಲೋಚನೆಯು ಒಂದು ವಾಸ್ತವ ಮತ್ತು ಶಕ್ತಿಯನ್ನು ಹೊಂದಿದೆ, ಏಕೆಂದರೆ ಆಕರ್ಷಣೆಯ ನಿಯಮವು ಆ ಆಲೋಚನೆಗಳನ್ನು ವಾಸ್ತವವಾಗಿ ಪರಿವರ್ತಿಸುತ್ತದೆ. ಯಾವ ಜನರು ತಮ್ಮ ಜೀವನದಲ್ಲಿ ಸಂಪತ್ತನ್ನು ಗಳಿಸಿದ್ದಾರೆಯೋ ಅವರು ಈ ರಹಸ್ಯವನ್ನು ಬಳಸಿದ್ದಾರೆ. ಅವರು ತಿಳಿದೋ ತಿಳಿಯದೆಯೋ ಅದನ್ನು ಬಳಸಿರಬಹುದು. ಅವರು ಕೇವಲ ಅಪಾರ ಸಂಪತ್ತಿನ ಬಗ್ಗೆ ಯೋಚಿಸಿದರು ಮತ್ತು ಯಾವುದೇ ರೀತಿಯ ವಿರೋಧಾತ್ಮಕ ಆಲೋಚನೆಗಳನ್ನು ತಮ್ಮ ಮನಸ್ಸಿನೊಳಗೆ ಬಿಡಲಿಲ್ಲ. ಸಂಪತ್ತಿನ ಕುರಿತ ಆಲೋಚನೆಗಳು ಮಾತ್ರ ಅವರ ಮನಸ್ಸಿನಲ್ಲಿ ಪ್ರಬಲವಾಗಿದ್ದವು. ಈ ಆಲೋಚನೆಗಳು ನಿರಂತರವಾಗಿ ಸಂಪತ್ತನ್ನು ಅವರ ಜೀವನಕ್ಕೆ ಆಕರ್ಷಿಸಿದವು, ಅವರಿಗೆ ಗೊತ್ತಿದ್ದರೂ ಇಲ್ಲದಿದ್ದರೂ. ಆಕರ್ಷಣೆಯ ನಿಯಮವು ಹೀಗೆಯೇ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತದೆ, ಅವು ಎಷ್ಟೇ ಕ್ಷುಲ್ಲಕವಾಗಿದ್ದರೂ ಸರಿ. ಸದೃಶ ಆಕರ್ಷಿಸುತ್ತದೆ ಸದೃಶವನ್ನು. ಲೈಕ್ ಅಟ್ರಾಕ್ಟ್ಸ್ ಲೈಕ್. ನಿಮ್ಮಲ್ಲಿ ಆಯಸ್ಕಾಂತೀಯ ಶಕ್ತಿಯಿದೆ, ಅದು ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿದೆ. ಈ ಶಕ್ತಿಯನ್ನು ನೀವು ನಿಮ್ಮ ಆಲೋಚನೆಗಳ ಮೂಲಕ ಬಳಸಬಹುದು. ಆಕರ್ಷಣೆಯ ನಿಯಮವನ್ನು ಅರ್ಥಮಾಡಿಕೊಳ್ಳಲು ಒಂದು ಸುಲಭದ ಮಾರ್ಗವೆಂದರೆ ನಿಮ್ಮನ್ನು ನೀವೇ ಒಂದು ಶಕ್ತಿಯುತ ಆಯಸ್ಕಾಂತವೆಂದು ಭಾವಿಸುವುದು. ನೀವು ಆಲೋಚನೆಗಳನ್ನು ಆಕರ್ಷಿಸಿದ್ದೀರಿ ಎಂಬುದನ್ನು ನೀವು ಹಲವು ಬಾರಿ ಅನುಭವಿಸಿರುತ್ತೀರಿ. ಉದಾಹರಣೆಗೆ, ನೀವು ಒಂದು ಹಾಡನ್ನು ಕೇಳಿದಾಗ
ಅದು ನಿಮ್ಮ ಮನಸ್ಸಿನಿಂದ ಹೊರಹೋಗುವುದಿಲ್ಲ ಮತ್ತು ಪದೇ ಪದೇ ನಿಮ್ಮ ತಲೆಯಲ್ಲಿ ಸುತ್ತುತ್ತಿರುತ್ತದೆ. ನಿಮ್ಮ ಆಲೋಚನೆಗಳು ಒಂದು ನಿರ್ದಿಷ್ಟ ಆವರ್ತನವನ್ನು ಫ್ರೀಕ್ವೆನ್ಸಿ ಹೊಂದಿರುತ್ತವೆ. ನೀವು ಏನನ್ನಾದರೂ ಯೋಚಿಸಿದಾಗ ಆ ಆಲೋಚನೆಗಳು ಬ್ರಹ್ಮಾಂಡಕ್ಕೆ ಹೋಗಿ ಅದೇ ರೀತಿಯ ಆವರ್ತನದಲ್ಲಿರುವ ಸಂಗತಿಗಳನ್ನು ಒಂದು ಆಯಸ್ಕಾಂತದಂತೆ ಆಕರ್ಷಿಸುತ್ತವೆ. ನೀವು ಹೊರಗೆ ಕಳುಹಿಸಿದ ಆವರ್ತನವು ಮೂಲಕ್ಕೆ, ಅಂದರೆ ನಿಮಗೆ ಮರಳಿ ಬರುತ್ತದೆ. ನೀವು ಯೋಚಿಸುವ ಆಲೋಚನೆಗಳೇ ನಿಮ್ಮ ಜೀವನಕ್ಕೆ ಅದೇ ರೀತಿಯ ವಸ್ತುಗಳನ್ನು ಆಕರ್ಷಿಸುತ್ತವೆ. ನೀವು ಯಾವಾಗ ನಕಾರಾತ್ಮಕ ಅಥವಾ ಕೆಟ್ಟ ಘಟನೆಯ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೀರೋ ಆಗ ಅದೇ ರೀತಿಯ ಇನ್ನಷ್ಟು ಅಪಾಯಕಾರಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಕಡೆಗೆ ಬರಲು ಶುರು ಮಾಡುತ್ತವೆ. ಕೆಲವು ನಿಮಿಷಗಳಲ್ಲಿ ನಿಮ್ಮ ಮನಸ್ಸು ದುಃಖದ ಆಲೋಚನೆಗಳಿಂದ ತುಂಬಿ ಹೋಗುತ್ತದೆ ಮತ್ತು ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗಿ ಕಾಣಲು ಪ್ರಾರಂಭಿಸುತ್ತದೆ. ನಿಮ್ಮ ವರ್ತಮಾನವು ನಿಮ್ಮ ಹಿಂದಿನ ಆಲೋಚನೆಗಳ ಫಲ. ನಿಮ್ಮ ಇಂದಿನ ಜೀವನವು ನೀವು ಹಿಂದೆ ಯೋಚಿಸಿದ ಆಲೋಚನೆಗಳ ಫಲಿತಾಂಶವಾಗಿದೆ. ಇದು ಎಲ್ಲ ಒಳ್ಳೆಯ ವಿಷಯಗಳನ್ನು ಒಳಗೊಂಡಿದೆ ಮತ್ತು ನಿಮಗೆ ಅಷ್ಟೊಂದು ಇಷ್ಟವಿಲ್ಲದ ವಿಷಯಗಳನ್ನು ಒಳಗೊಂಡಿದೆ. ನೀವು ಯಾವುದರ ಬಗ್ಗೆ ಹೆಚ್ಚು ಯೋಚಿಸುತ್ತೀರೋ ಅದನ್ನೇ ನಿಮ್ಮ ಜೀವನದಲ್ಲಿ ಪಡೆಯುತ್ತೀರಿ. ಈ ವಿಷಯದಲ್ಲಿ ಹೆಚ್ಚು ಪ್ರಬಲವಾಗಿರುವ ಆಲೋಚನೆಗಳನ್ನು ನಾವು ಮೂಲಭೂತವಾಗಿ ಆಕರ್ಷಿಸುತ್ತೇವೆ ಎಂದು ಇದರಿಂದ ತಿಳಿದುಬರುತ್ತದೆ. ಈಗ ನೀವು ರಹಸ್ಯವನ್ನು ಅರ್ಥಮಾಡಿಕೊಳ್ಳುತ್ತಿದ್ದೀರಿ ಮತ್ತು ಅದರ ಜ್ಞಾನದಿಂದ ನೀವು ಯಾವುದನ್ನಾದರೂ ಬದಲಾಯಿಸಬಹುದು. ನಿಮ್ಮಲ್ಲಿರುವ ಆಕರ್ಷಕ ಶಕ್ತಿ, ಮ್ಯಾಗ್ನೆಟಿಕ್ ಪವರ್ ಮತ್ತು ಆವರ್ತನದ ಮೂಲಕ ನೀವು ಎಲ್ಲವನ್ನೂ ಆಕರ್ಷಿಸಬಹುದು. ನಿಮ್ಮನ್ನು ನೀವು ಒಂದು ಸಮತೋಲಿತ ವಸ್ತುವೆಂದು ಪರಿಗಣಿಸಿ, ಅಲ್ಲಿ ವಿಷಯಗಳು ಅನಂತವಾಗಿವೆ ಮತ್ತು ಅದನ್ನು ನೀವು ಆಕರ್ಷಿಸಬಹುದು. ಇದು ಯಾವಾಗಲೂ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಕಾರ್ಯನಿರ್ವಹಿಸುತ್ತದೆ. ನೀವು ಹೀಗೆ ಮಾಡಿದಾಗ ನೀವು ಆಕರ್ಷಣೆಯ ನಿಯಮದ ಮೂಲಕ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದೀರಿ ಎಂದರ್ಥ. ಇದು ತುಂಬಾ ಸರಳವಾಗಿದೆ. ಜನರು ತಮ್ಮ ಕನಸುಗಳ ಜೀವನವನ್ನು ಏಕೆ ಜೀವಿಸುತ್ತಿಲ್ಲ? ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ. ಎಲ್ಲರೂ ತಮ್ಮ ಕನಸುಗಳ ಜಗತ್ತಿನಲ್ಲಿ ಏಕೆ ಬದುಕುತ್ತಿಲ್ಲ? ಸಮಸ್ಯೆ ಎಂದರೆ ಹೆಚ್ಚಿನ ಜನರು ತಮಗೆ ಏನು ಬೇಡ ಎಂಬುದರ ಬಗ್ಗೆ ಯೋಚಿಸುತ್ತಾರೆ ಮತ್ತು ಬೇಡವಾದ ಅದೇ ವಿಷಯಗಳು ಪದೇ ಪದೇ ಏಕೆ ಸಿಗುತ್ತಿವೆ ಎಂದು ಆಶ್ಚರ್ಯಪಡುತ್ತಾರೆ. ಜನರು ತಮಗೆ ಬೇಕಾದುದನ್ನು ಪಡೆಯದಿರಲು ಒಂದೇ ಕಾರಣವಿದೆ. ಅವರು ತಮಗೆ ಬೇಕಾದುದರ ಬಗ್ಗೆ ಯೋಚಿಸದೆ ತಮಗೆ ಏನು ಬೇಡವೋ ಅದರ ಬಗ್ಗೆಯೇ ಹೆಚ್ಚು ಹೆಚ್ಚು ಯೋಚಿಸುತ್ತಿರುತ್ತಾರೆ. ತಮ್ಮ ಆಲೋಚನೆಗಳು, ಗಮನ ಮತ್ತು ಶಕ್ತಿಯನ್ನು ಏನು ಬೇಡವೋ ಅಲ್ಲಿಂದ ತೆಗೆದು ತಮಗೆ ಏನು ಬೇಕೋ ಅದರತ್ತ ತಿರುಗಿಸಿದ ತಕ್ಷಣ ಅವರ ಜೀವನದಲ್ಲಿ ಪವಾಡಗಳು ಸಂಭವಿಸಲು ಶುರುವಾಗುತ್ತವೆ. ನಿಮ್ಮ ಆಲೋಚನೆಗಳನ್ನು ಪದೇ ಪದೇ ಪರಿಶೀಲಿಸಿ. ನಿಮ್ಮ ಕನಸುಗಳ ಮೇಲೆ ಗಮನ ಕೊಡಿ. ಈ ನಿಯಮವು ಸಂಪೂರ್ಣವಾಗಿ ಸರಿಯಾಗಿದೆ. ನಿಯಮದಲ್ಲಿ ಯಾವುದೇ ತೊಂದರೆಯಿಲ್ಲ. ಆಕರ್ಷಣೆಯ ನಿಯಮಕ್ಕೆ ನೀವು ಯೋಚಿಸುತ್ತಿರುವುದು ಸರಿಯೇ ಅಥವಾ ತಪ್ಪೇ, ನಿಮಗೆ ಬೇಕೋ ಬೇಡವೋ ಎಂಬುದು ಮುಖ್ಯವಲ್ಲ. ಅದು ಕೇವಲ ನಿಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ನೀವು ಕೇವಲ ಸಾಲದ ಬಗ್ಗೆ ಯೋಚಿಸುತ್ತಿದ್ದರೆ ಮತ್ತು ಅದರ ಬಗ್ಗೆ ಕೆಟ್ಟದಾಗಿ ಭಾವಿಸುತ್ತಿದ್ದರೆ ನೀವು ಅದೇ ಸಂಕೇತವನ್ನು ಬ್ರಹ್ಮಾಂಡಕ್ಕೆ ಕಳುಹಿಸುತ್ತಿದ್ದೀರಿ. ನೀವು ಸದಾಕಾಲ ಅದರ ಬಗ್ಗೆ ಯೋಚಿಸಿದರೆ ನಿಮಗೆ ಅದೇ ಹೆಚ್ಚು ಹೆಚ್ಚು ಸಿಗುತ್ತದೆ. ಆಕರ್ಷಣೆಯ ನಿಯಮವೂ ಇಲ್ಲ ಅಥವಾ ನನಗೆ ಇದು ಬೇಡ ಎಂಬಂತಹ ಪದಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಲೋಚನೆಗಳನ್ನು ಎಚ್ಚರಿಕೆಯಿಂದ ಆರಿಸುವ ಮೂಲಕ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಜೀವನದ ಯಾವುದೇ ಅಂಶವನ್ನು ಬದಲಾಯಿಸಬಹುದು. ಮನಸ್ಸಿನ ಶಕ್ತಿ. ನಿಮ್ಮ ಆಲೋಚನೆಗಳ ಶಕ್ತಿಯ ಬಗ್ಗೆ ನಿಮಗೆ ಹಿಂದಿನಿಂದ ತಿಳಿದಿದೆಯೋ ಇಲ್ಲವೋ, ಈಗ ನೀವು ಅದರ ಬಗ್ಗೆ ಅರ್ಥಮಾಡಿಕೊಳ್ಳುತ್ತಿದ್ದೀರಿ. ಈ ರಹಸ್ಯದ ಜ್ಞಾನದಿಂದ ನೀವು ಒಂದು ಗಾಢ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿದ್ದೀರಿ. ಆಕರ್ಷಣೆಯ ನಿಯಮವು ಎಲ್ಲೆಡೆಯೂ ಇದೆ. ನೀವು ನಿಮ್ಮ ಕಡೆಗೆ ಏನನ್ನಾದರೂ ಆಕರ್ಷಿಸಬಹುದು. ಅದು ಜನರಿರಬಹುದು, ಕೆಲಸವಿರಬಹುದು, ಸಂದರ್ಭಗಳಿರಬಹುದು, ಆರೋಗ್ಯವಿರಬಹುದು, ಸಂಪತ್ತಿರಬಹುದು, ಸಾಲವಿರಬಹುದು, ಸಂತೋಷವಿರಬಹುದು, ವಾಹನವಿರಬಹುದು ಅಥವಾ ನೀವು ವಾಸಿಸುವ ಸಮುದಾಯವಿರಬಹುದು. ಇವೆಲ್ಲವನ್ನೂ ನೀವು ಒಂದು ಆಯಸ್ಕಾಂತದಂತೆ ನಿಮ್ಮ ಜೀವನಕ್ಕೆ ಆಕರ್ಷಿಸಿದ್ದೀರಿ. ಒಂದು ವೇಳೆ ಈ ನಿಯಮ ನಿಮಗೆ ಅರ್ಥವಾಗದಿದ್ದರೆ ಅದನ್ನು ನೀವು ನಿರಾಕರಿಸಬೇಕು ಎಂದರ್ಥವಲ್ಲ. ಉದಾಹರಣೆಗೆ, ನಿಮಗೆ ವಿದ್ಯುತ್ ಶಕ್ತಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ತಿಳಿದಿಲ್ಲದಿರಬಹುದು, ಆದರೆ ನೀವು ಅದರ ಎಲ್ಲಾ ಪ್ರಯೋಜನಗಳನ್ನು ಆನಂದಿಸುತ್ತೀರಿ. ವಿದ್ಯುತ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನನಗೆ ತಿಳಿದಿಲ್ಲ, ಆದರೆ ಅದರಿಂದ ಒಬ್ಬ ಮನುಷ್ಯನಿಗೆ ಅಡುಗೆ ಮಾಡಬಹುದು ಅಥವಾ ಇಡೀ ಮನುಷ್ಯನನ್ನೇ ಬೇಯಿಸಬಹುದು ಎಂಬುದು ನನಗೆ ತಿಳಿದಿದೆ. ನಿಮ್ಮ ಜೀವನದಲ್ಲಿ ಏನಾದರೂ ನಕಾರಾತ್ಮಕ ವಿಷಯ ಸಂಭವಿಸಲು ತುಂಬಾ ನಿರಂತರವಾದ ನಕಾರಾತ್ಮಕ ಆಲೋಚನೆಗಳು ಬೇಕಾಗುತ್ತವೆ. ಆದರೆ ನೀವು ಬಹಳ ಸಮಯದಿಂದ ಕೇವಲ ನಕಾರಾತ್ಮಕವಾಗಿಯೇ ಯೋಚಿಸುತ್ತಿದ್ದರೆ ಅದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ. ನಿಮ್ಮ ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ನೀವು ಹೆಚ್ಚು ಚಿಂತಿಸಿದರೆ ನೀವು ಇನ್ನಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ಆಕರ್ಷಿಸುತ್ತೀರಿ ಮತ್ತು ಅವುಗಳನ್ನು ಗುಣಿಸುತ್ತೀರಿ. ರಹಸ್ಯವನ್ನು ಸರಳವಾಗಿಸುವುದು. ನಾವು ಗುರುತ್ವಾಕರ್ಷಣೆಯ ನಿಯಮದಂತಹ ಅನೇಕ ನಿಯಮಗಳನ್ನು ಹೊಂದಿರುವ ಬ್ರಹ್ಮಾಂಡದಲ್ಲಿ ವಾಸಿಸುತ್ತಿದ್ದೇವೆ. ನೀವು ಕಟ್ಟಡದಿಂದ ಬಿದ್ದರೂ ನೀವು ಒಳ್ಳೆಯವರೋ ಕೆಟ್ಟವರೋ ಎಂಬುದು ಮುಖ್ಯವಲ್ಲ, ನೀವು ನೆಲಕ್ಕೆ ಬೀಳುತ್ತೀರಿ. ಅದೇ ರೀತಿ ಆಕರ್ಷಣೆಯ ನಿಯಮವು ಗುರುತ್ವಾಕರ್ಷಣೆಯ ನಿಯಮದಂತೆ ನಿಷ್ಪಕ್ಷಪಾತ ಮತ್ತು ಸಾರ್ವತ್ರಿಕವಾಗಿದೆ. ನಿಮ್ಮ ಜೀವನದಲ್ಲಿ ಇಂದು ಇರುವ ಪ್ರತಿಯೊಂದು ವಿಷಯವೂ, ನೀವು ದೂರುತ್ತಿರುವ ವಿಷಯಗಳು ಸಹ ನೀವೇ ಆಕರ್ಷಿಸಿದ್ದೀರಿ. ಇದು ನಿಮಗೆ ಕೇಳಲು ಇಷ್ಟವಾಗದಿರಬಹುದು. ನೀವು ಹೇಳಬಹುದು, ನಾನು ಎಂದಿಗೂ ಕಷ್ಟಕರ ಕ್ಲೈಂಟ್ಗಳನ್ನು ಆಕರ್ಷಿಸಲಿಲ್ಲ ಅಥವಾ ನಾನು ಎಂದಿಗೂ ಸಾಲ ಮತ್ತು ಲೋನ್ಗಳನ್ನು ಆಕರ್ಷಿಸಲಿಲ್ಲ.
ಆದರೆ ಸತ್ಯವೇನೆಂದರೆ ನೀವು ಈ ಎಲ್ಲವನ್ನೂ ನಿಮ್ಮ ಜೀವನದಲ್ಲಿ ಆಕರ್ಷಿಸಿದ್ದೀರಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಒಪ್ಪಿಕೊಳ್ಳುವುದು ಕಷ್ಟ. ಆದರೆ ಒಮ್ಮೆ ನೀವು ಈ ವಿಷಯವನ್ನು ಒಪ್ಪಿಕೊಂಡರೆ ನಿಮ್ಮ ಜೀವನ ಬದಲಾಗಲು ಶುರುವಾಗುತ್ತದೆ. ಪ್ರತಿಯೊಂದು ಆಲೋಚನೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಸಂಶೋಧಕರ ಪ್ರಕಾರ ನಮಗೆ ದಿನಕ್ಕೆ ಕನಿಷ್ಠ 60,000 ಆಲೋಚನೆಗಳು ಬರುತ್ತವೆ. ಈ 60,000 ಆಲೋಚನೆಗಳನ್ನು ನಿಯಂತ್ರಿಸುವುದು ಎಷ್ಟು ಕಷ್ಟ ಮತ್ತು ದಣಿದ ಕೆಲಸ ಎಂದು ನೀವೇ ಯೋಚಿಸಿ. ಅದೃಷ್ಟವಶಾತ್ ಇದಕ್ಕೆ ಒಂದು ಸುಲಭ ಮಾರ್ಗವಿದೆ. ಅದು ನಮ್ಮ ಭಾವನೆಗಳು. ನಮ್ಮ ಭಾವನೆಗಳು ಫೀಲಿಂಗ್ಸ್ ನಾವು ಏನು ಯೋಚಿಸುತ್ತಿದ್ದೇವೆ ಎಂಬುದನ್ನು ನಮಗೆ ಹೇಳುತ್ತವೆ. ನಿಮ್ಮ ಸ್ವಂತ ಜೀವನವನ್ನು ಸೃಷ್ಟಿಸುವಲ್ಲಿ ನಿಮ್ಮ ಭಾವನೆಗಳು ದೊಡ್ಡ ಸಾಧನವಾಗಿದೆ. ನಿಮ್ಮ ಆಲೋಚನೆಗಳು ಎಲ್ಲದಕ್ಕೂ ಆಧಾರವಾಗಿವೆ. ನೀವು ನೋಡುವ ಅಥವಾ ಅನುಭವಿಸುವ ವಿಧ ಎಲ್ಲವೂ ಆ ಆಲೋಚನೆಗಳ ಪರಿಣಾಮವಾಗಿದೆ. ಭಾವನೆಗಳು ಸಹ. ಕಾರಣ ಯಾವಾಗಲೂ ನಿಮ್ಮ ಆಲೋಚನೆಗಳೇ. ನಿಮಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಏಕಕಾಲದಲ್ಲಿ ಅನುಭವಿಸುವುದು ಅಸಾಧ್ಯ. ನಿಮ್ಮ ಆಲೋಚನೆಗಳೇ ನಿಮ್ಮ ಭಾವನೆಗಳನ್ನು ಸೃಷ್ಟಿಸುತ್ತವೆ. ನೀವು ಕೆಟ್ಟದಾಗಿ ಭಾವಿಸುತ್ತಿದ್ದರೆ ನೀವು ನಿಮಗೆ ಕೆಟ್ಟದಾಗಿ ಅನಿಸುವ ಆಲೋಚನೆಗಳನ್ನು ಮಾಡುತ್ತಿದ್ದೀರಿ ಎಂದರ್ಥ. ಒಂದೇ ಸಮಯದಲ್ಲಿ ಒಳ್ಳೆಯ ಭಾವನೆ ಮತ್ತು ಕೆಟ್ಟ ಆಲೋಚನೆಗಳು ಸಾಧ್ಯವಿಲ್ಲ. ನೀವು ಚೆನ್ನಾಗಿ ಭಾವಿಸುತ್ತೀರಿ ಏಕೆಂದರೆ ನೀವು ಚೆನ್ನಾಗಿ ಯೋಚಿಸುತ್ತಿದ್ದೀರಿ. ನೀವು ಬಯಸದ ಯಾವುದನ್ನಾದರೂ ನಿಮ್ಮ ಜೀವನದಲ್ಲಿ ಪಡೆಯಬಹುದು. ಆದರೆ ಒಂದೇ ಒಂದು ಷರತ್ತು ಏನೆಂದರೆ ನೀವು ಉತ್ತಮ ಭಾವನೆಯನ್ನು ಅನುಭವಿಸಬೇಕು. ಈ ನಿಯಮವು ಪರಿಪೂರ್ಣವಾಗಿದೆ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಮತ್ತು ಒಳ್ಳೆಯದನ್ನು ಯೋಚಿಸಿ. ನಿಮಗೆ ಒಳ್ಳೆಯ ಭಾವನೆ ಬರಲು ಶುರುವಾದಾಗ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿರುವುದು ಅದಕ್ಕೆ ಕಾರಣ ಎಂದು ನಿಮಗೆ ಅರ್ಥವಾಗುತ್ತದೆ. ನೀವು ನಿಮ್ಮನ್ನು ಹೊಸ ಆವರ್ತನಕ್ಕೆ ವರ್ಗಾಯಿಸಿದ್ದೀರಿ ಮತ್ತು ಉತ್ತಮ ಭಾವನೆಯನ್ನು ನೀಡುವ ಮೂಲಕ ಬ್ರಹ್ಮಾಂಡವು ಅದನ್ನು ದೃಢೀಕರಿಸಿದೆ. ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಭಾವನೆಗಳು ನಿಮ್ಮ ಜೀವನವನ್ನು ಸೃಷ್ಟಿಸುತ್ತವೆ. ಇದು ಯಾವಾಗಲೂ ಹೀಗೆಯೇ ಇರುತ್ತದೆ ಮತ್ತು ಇದಕ್ಕೆ ಸಂಪೂರ್ಣ ಖಾತರಿಯಿದೆ. ನಿಮಗೆ ಏನನ್ನಾದರೂ ಬದಲಾಯಿಸುವ ಶಕ್ತಿ ಇದೆ, ಏಕೆಂದರೆ ನಿಮ್ಮ ಆಲೋಚನೆಗಳನ್ನು ನೀವೇ ಆರಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಭಾವನೆಗಳನ್ನು ನೀವೇ ಅನುಭವಿಸುತ್ತೀರಿ. ಅತ್ಯಂತ ಶ್ರೇಷ್ಠ ಭಾವನೆ ಪ್ರೀತಿ, ಲವ್. ಬ್ರಹ್ಮಾಂಡದಲ್ಲಿ ಪ್ರೀತಿಗಿಂತ ದೊಡ್ಡ ಶಕ್ತಿ ಬೇರೆ ಇಲ್ಲ. ಪ್ರೀತಿಯ ಭಾವನೆಯು ಯಾವುದೇ ಮನುಷ್ಯನ ಅತ್ಯುನ್ನತ ಆವರ್ತನವಾಗಿರುತ್ತದೆ. ನಿಮ್ಮ ಹೃದಯವು ಪ್ರೀತಿಯೊಂದಿಗೆ ಸಂಪರ್ಕ ಹೊಂದಿದ್ದರೆ ಮತ್ತು ನೀವು ಪ್ರತಿಯೊಂದು ವಿಷಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರೀತಿಸಲು ಸಾಧ್ಯವಾದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳು ಆಕರ್ಷಣೆಯ ನಿಯಮವನ್ನು ಪ್ರೀತಿಯ ನಿಯಮ ಎಂದು ಕರೆದಿದ್ದಾರೆ. ಒಂದು ವೇಳೆ ನೀವು ಯಾರೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಹೊಂದಿದ್ದರೆ ಅದು ನಿಜವಾಗುವುದನ್ನು ನೀವು ನೋಡುತ್ತೀರಿ. ನಿಮ್ಮ ಕೆಟ್ಟ ಆಲೋಚನೆಗಳಿಂದ ನೀವು ಬೇರೆಯವರಿಗೆ ಅಲ್ಲ, ಬದಲಿಗೆ ನಿಮಗೆ ನೀವೇ ಹಾನಿ ಮಾಡಿಕೊಳ್ಳುತ್ತೀರಿ. ನೀವು ಪ್ರೀತಿಯ ಆಲೋಚನೆಗಳನ್ನು ಹೊಂದಿದ್ದರೆ ಅದರಿಂದ ಹೆಚ್ಚು ಲಾಭವಾಗುವುದು ನಿಮಗೆ. ನೀವು ಹೆಚ್ಚು ಪ್ರೀತಿಯಿಂದ ಕೂಡಿರುವ ಭಾವನೆಯಲ್ಲಿ ಇದ್ದರೆ ಆಕರ್ಷಣೆ ನಿಯಮವು ನಿಮಗೆ ಹೆಚ್ಚು ಪ್ರತಿಕ್ರಿಯಿಸುತ್ತದೆ, ಏಕೆಂದರೆ ನೀವು ನಿಮ್ಮ ಅತ್ಯುನ್ನತ ಆವರ್ತನದಲ್ಲಿರುತ್ತೀರಿ. ನೀವು ಎಷ್ಟು ಹೆಚ್ಚು ಪ್ರೀತಿಯ ಭಾವನೆಯನ್ನು ಇಟ್ಟುಕೊಳ್ಳುತ್ತೀರೋ ಮತ್ತು ತೋರಿಸುತ್ತೀರೋ ಅಷ್ಟು ಹೆಚ್ಚು ಶಕ್ತಿ ನಿಮ್ಮಲ್ಲಿ ಬರುತ್ತದೆ. ಒಬ್ಬ ವ್ಯಕ್ತಿ ದಿ ಸೀಕ್ರೆಟ್ ಬಗ್ಗೆ ತಿಳಿದುಕೊಂಡ ನಂತರ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಶುರು ಮಾಡಿದಾಗ ಅವರ ಜೀವನವು ಸಂಪೂರ್ಣವಾಗಿ ಮಾಂತ್ರಿಕವಾಯಿತು. ಜನರು ಯಾವ ರೀತಿಯ ಜೀವನವನ್ನು ಬಯಸುತ್ತಾರೋ ಅದೇ ರೀತಿಯ ಜೀವನವನ್ನು ಅವರು ಪ್ರತಿದಿನ ಬದುಕುತ್ತಿದ್ದರು. ಅವರು 1 ಕೋಟಿಗೂ ಹೆಚ್ಚು ಹಣದ ಮೌಲ್ಯದ ಮನೆಯಲ್ಲಿ ವಾಸಿಸುತ್ತಿದ್ದರು. ಪ್ರೀತಿಯ ಪತ್ನಿ ಇದ್ದಳು. ಅವರು ಜಗತ್ತಿನಾದ್ಯಂತ ಪರ್ವತಗಳಿಂದ ಹಿಡಿದು ಸಫಾರಿಗಳವರೆಗೆ ಪ್ರಯಾಣ ಮಾಡಿ ಎಲ್ಲವನ್ನೂ ಅನ್ವೇಷಿಸಲು ಸಾಧ್ಯವಾಯಿತು, ಏಕೆಂದರೆ ಜೀವನದಲ್ಲಿ ರಹಸ್ಯವನ್ನು ಹೇಗೆ ಅನ್ವಯಿಸಬೇಕು ಎಂದು ಅವರಿಗೆ ತಿಳಿದಿತ್ತು. ರಹಸ್ಯವನ್ನು ಹೇಗೆ ಬಳಸಬೇಕು? ಹೌ ಟು ಯೂಸ್ ದ ಸೀಕ್ರೆಟ್. ಈಗ ನೀವು ಅಲಾವುದ್ದೀನ್ ಮತ್ತು ಅವನ ಅದ್ಭುತ ದೀಪದ ಕಥೆಯ ಬಗ್ಗೆ ಯೋಚಿಸಿ. ಅಲಾವುದ್ದೀನ್ ದೀಪವನ್ನು ತೆಗೆದುಕೊಂಡು ಉಜ್ಜಿದಾಗ ಜಿನ್ನಿ ಹೊರಬರುತ್ತದೆ. ಜಿನ್ನಿ ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತಾನೆ, ನನ್ನ ದೊರೆಯ ಆಜ್ಞೆಯಂತೆ. ಕಥೆಯಲ್ಲಿ 3 ಆಸೆಗಳಿವೆ ಎಂದು ಹೇಳಲಾಗಿದ್ದರೂ ಮೂಲ ಕಥೆಯಲ್ಲಿ ಆಸೆಗಳಿಗೆ ಯಾವುದೇ ಮಿತಿ ಇರಲಿಲ್ಲ. ಈಗ ಈ ಕಥೆಯನ್ನು ನಿಮ್ಮ ಜೀವನಕ್ಕೆ ಜೋಡಿಸಿ ನೋಡಿ. ಅಲಾವುದ್ದೀನ್ ಎಂದರೆ ಯಾವಾಗಲೂ ತನಗೆ ಬೇಕಾದುದನ್ನು ಬಯಸುವ ನೀವು, ಮತ್ತು ಈ ಬ್ರಹ್ಮಾಂಡವೇ ನಿಮ್ಮ ಜಿನ್ನಿ. ನೀವು ಇದನ್ನು ಸಂಪ್ರದಾಯಗಳಿಗೆ ಅನುಗುಣವಾಗಿ ಬೇರೆ ಯಾವುದೇ ಹೆಸರಿನಿಂದ ಕರೆಯಬಹುದು, ಆದರೆ ನಿಮಗೆ ಇಷ್ಟವಾದದನ್ನು ನೀವು ಆರಿಸಿಕೊಳ್ಳಬಹುದು. ಸಂಪ್ರದಾಯ ಏನೇ ಇರಲಿ, ಜಿನ್ನಿ ಯಾವಾಗಲೂ ನನ್ನ ದೊರೆಯ ಆಜ್ಞೆಯಂತೆ ಎಂದು ಹೇಳುತ್ತಾನೆ. ನಿಮ್ಮ ಇಡೀ ಜೀವನ ಮತ್ತು ಅದರೊಳಗಿರುವ ಎಲ್ಲವನ್ನೂ ನೀವೇ ಹೇಗೆ ಸೃಷ್ಟಿಸಿದ್ದೀರಿ ಎಂಬುದನ್ನು ಈ ಕಥೆ ತೋರಿಸುತ್ತದೆ. ಜಿನ್ನಿ ಕೇವಲ ನಿಮ್ಮ ಆಸೆಗಳನ್ನು ಪೂರೈಸಿದ್ದಾನೆ. ಆಕರ್ಷಣೆಯ ನಿಯಮವೇ ಜಿನ್ನಿ. ಅದು ಯಾವಾಗಲೂ ಪ್ರಸ್ತುತವಾಗಿರುತ್ತದೆ ಮತ್ತು ಸದಾ ನಿಮ್ಮ ಮಾತುಗಳನ್ನು ಕೇಳುತ್ತಿರುತ್ತದೆ. ನೀವು ಏನು ಯೋಚಿಸುತ್ತೀರೋ, ಮಾತನಾಡುತ್ತೀರೋ ಅಥವಾ ಮಾಡುತ್ತೀರೋ ಅದನ್ನೇ ನಿಮಗೆ ಬೇಕಾಗಿದೆ ಎಂದು ಜಿನ್ನಿ ಭಾವಿಸುತ್ತಾನೆ. ನೀವು ಬ್ರಹ್ಮಾಂಡದ ಮಾಸ್ಟರ್. ನಿಮ್ಮ ಆಸೆಗಳನ್ನು ಪೂರೈಸಲು ಜಿನ್ನಿ ಸದಾ ಸಿದ್ಧನಿರುತ್ತಾನೆ. ಜಿನ್ನಿ ನೀವು ಕೇಳಿದ ವಿಷಯಗಳ ಬಗ್ಗೆ ಎಂದಿಗೂ ಪ್ರಶ್ನಿಸುವುದಿಲ್ಲ. ನೀವು ಯೋಚಿಸಿದ ತಕ್ಷಣ ಜಿನ್ನಿಯು ಜನರು, ಸಂದರ್ಭಗಳು ಮತ್ತು ಘಟನೆಗಳ ಮೂಲಕ ಅದನ್ನು ನಿಮಗೆ ತಲುಪಿಸಲು ತಯಾರಿ ಶುರು ಮಾಡುತ್ತಾನೆ. ಸೃಜನಾತ್ಮಕ ಪ್ರಕ್ರಿಯೆ, ದ ಕ್ರಿಯೇಟಿವ್ ಪ್ರಾಸೆಸ್. ನಿಮಗೆ ಬೇಕಾದುದನ್ನು ಪಡೆಯಲು 3 ಸುಲಭ ಹಂತಗಳಿವೆ. ಹಂತ 1, ಕೇಳಿ, ಆಸ್ಕ್. ಸೃಜನಾತ್ಮಕ ಪ್ರಕ್ರಿಯೆಯ ಮೊದಲ ಹಂತವೆಂದರೆ
ಬ್ರಹ್ಮಾಂಡಕ್ಕೆ ಕೇಳುವುದು. ನಿಮಗೆ ಏನು ಬೇಕು ಎಂಬುದನ್ನು ಬ್ರಹ್ಮಾಂಡಕ್ಕೆ ತಿಳಿಯಪಡಿಸಿ. ಬ್ರಹ್ಮಾಂಡವು ನಿಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ನೀವು ಏನು ಬೇಕಾದರೂ ಆರಿಸಬಹುದು, ಆದರೆ ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು. ಇದು ನಿಮ್ಮ ಕೆಲಸ. ನೀವು ಸ್ಪಷ್ಟವಾಗಿಲ್ಲದಿದ್ದರೆ ಆಕರ್ಷಣೆಯ ನಿಯಮವು ನಿಮಗಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ನೀವು ಬ್ರಹ್ಮಾಂಡಕ್ಕೆ ಮಿಶ್ರ ಆವರ್ತನಗಳನ್ನು ಕಳುಹಿಸಿದರೆ ನಿಮಗೆ ಮಿಶ್ರ ಫಲಿತಾಂಶಗಳೇ ಸಿಗುತ್ತವೆ. ಕೇಳುವುದು ಸೃಜನಾತ್ಮಕ ಪ್ರಕ್ರಿಯೆಯ ಮೊದಲ ಹಂತವಾಗಿದೆ, ಆದ್ದರಿಂದ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಂದು ವೇಳೆ ನೀವು ಯಾವುದನ್ನಾದರೂ ಆರಿಸುವಲ್ಲಿ ತೊಂದರೆ ಅನುಭವಿಸಿದರೆ ಮತ್ತು ಯಾವ ದಾರಿಯಲ್ಲಿ ಹೋಗಬೇಕೆಂದು ಅರ್ಥವಾಗದಿದ್ದರೆ ಕೇವಲ ಮಾರ್ಗದರ್ಶನಕ್ಕಾಗಿ ಕೇಳಿ. ಬ್ರಹ್ಮಾಂಡವನ್ನು ಒಂದು ಕ್ಯಾಟಲಾಗ್ನಂತೆ ಕಲ್ಪಿಸಿಕೊಳ್ಳಿ. ನೀವು ಅದನ್ನು ತಿರುಗಿಸಿ ನೋಡಿ. ನನಗೆ ಈ ಅನುಭವ ಬೇಕು, ಈ ವಸ್ತು ಬೇಕು ಅಥವಾ ಈ ವ್ಯಕ್ತಿ ಬೇಕು ಎಂದು ಹೇಳುತ್ತೀರಿ. ಇದು ಆರ್ಡರ್ ಮಾಡುವಂತೆಯೇ ಇರುತ್ತದೆ ಮತ್ತು ಇದು ತುಂಬಾ ಸುಲಭ. ನೀವು ಪದೇ ಪದೇ ಆರ್ಡರ್ ಮಾಡುವ ಅಗತ್ಯವಿಲ್ಲ. ನೀವು ಒಂದು ಬಾರಿ ಆರ್ಡರ್ ಮಾಡಿದ ನಂತರ ಅದರ ಬಗ್ಗೆ ಸಂಶಯ ಪಡದೆ ಪದೇ ಪದೇ ಆರ್ಡರ್ ಮಾಡುವುದಿಲ್ಲ. ಕೇವಲ ಒಂದು ಬಾರಿ ಆರ್ಡರ್ ಮಾಡುತ್ತೀರಿ. ಸೃಜನಾತ್ಮಕ ಪ್ರಕ್ರಿಯೆಯೂ ಸಹ ಅದೇ ರೀತಿ ಇದೆ. ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಬೇಕು. ಒಮ್ಮೆ ನಿಮಗೆ ಸ್ಪಷ್ಟತೆ ಸಿಕ್ಕಿದರೆ ನೀವು ಕೇಳಿಬಿಡುತ್ತೀರಿ. ನೀವು ಒಂದು ಕಾಗದದ ಮೇಲೆ ನಿಮಗೆ ಬೇಕಾದುದನ್ನು ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಟೆನ್ಸ್ ಬರೆಯುವ ಮೂಲಕ ಪ್ರಾರಂಭಿಸಬಹುದು. ಉದಾಹರಣೆಗೆ, ನಾನು ಈಗ ತುಂಬಾ ಸಂತೋಷವಾಗಿದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಏಕೆಂದರೆ ಎಂದು ಬರೆದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗಿರಬೇಕು ಎಂಬುದನ್ನು ಸ್ಪಷ್ಟಪಡಿಸಿ. ಹಂತ 2. ನಂಬಿ, ಬಿಲೀವ್. ಸೃಜನಾತ್ಮಕ ಪ್ರಕ್ರಿಯೆಯ ಎರಡನೇ ಹಂತವೆಂದರೆ ವಿಶ್ವಾಸವಿಡುವುದು. ನಿಮಗೆ ಈಗಾಗಲೇ ಅದು ಸಿಕ್ಕಿದೆ ಎಂದು ನಂಬುವುದು. ನೀವು ಕಾಣದ ವಿಷಯದಲ್ಲಿ ವಿಶ್ವಾಸವಿಡುವುದು. ನೀವು ಕೇಳಿದ ಕ್ಷಣದಿಂದಲೂ ನಿಮಗೆ ಬೇಕಾದುದು ನಿಮ್ಮೊಂದಿಗಿದೆ ಎಂದು ನಿಮಗೆ ತಿಳಿದಿರಬೇಕು. ನೀವು ಅದರ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸ ಹೊಂದಿರಬೇಕು. ನೀವು ಕ್ಯಾಟಲಾಗ್ನಿಂದ ಆರ್ಡರ್ ಮಾಡಿದರೆ ನೀವು ಆರಾಮವಾಗಿ ಮತ್ತು ನಿಶ್ಚಿಂತೆಯಿಂದ ಇರುತ್ತೀರಿ, ಏಕೆಂದರೆ ನೀವು ಕೇಳಿದ್ದು ನಿಮಗೆ ಸಿಗುತ್ತದೆ ಎಂದು ನಿಮಗೆ ತಿಳಿದಿದೆ. ಬ್ರಹ್ಮಾಂಡವು ಒಂದು ಕನ್ನಡಿಯಂತಿದೆ. ಆಕರ್ಷಣೆಯ ನಿಯಮವು ಕನ್ನಡಿಯೊಳಗೆ ನಿಮ್ಮದೇ ಪ್ರಬಲ ಆಲೋಚನೆಗಳನ್ನು ಹಿಂದಕ್ಕೆ ನೋಡುವಂತಿದೆ. ಆದ್ದರಿಂದ ನೀವು ಅದನ್ನು ಸ್ವೀಕರಿಸುತ್ತಿದ್ದೀರಿ ಎಂದು ನಿಮ್ಮನ್ನು ನೀವೇ ನೋಡುವುದರಲ್ಲಿ ಅರ್ಥವಿಲ್ಲವೇ? ಒಂದು ವೇಳೆ ಅದು ನಿಮಗೆ ಇನ್ನೂ ಸಿಕ್ಕಿಲ್ಲ ಎಂಬ ಆಲೋಚನೆಯು ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ಇನ್ನೂ ಸಿಕ್ಕಿಲ್ಲ ಎಂಬ ಆಲೋಚನೆಯನ್ನೇ ಹೆಚ್ಚು ಆಕರ್ಷಿಸುತ್ತೀರಿ. ನೀವು ಸ್ವೀಕರಿಸಿರುವಿರಿ ಎಂಬ ಭಾವನೆಯನ್ನು ನೀವು ಬ್ರಹ್ಮಾಂಡಕ್ಕೆ ಕಳುಹಿಸಬೇಕು. ಇದರಿಂದ ಅದೇ ಚಿತ್ರಗಳು ನಿಮ್ಮ ಜೀವನಕ್ಕೆ ಮರಳಿ ಬರಲಿ. ಈಗಾಗಲೇ ನಿಮ್ಮದಾದ ವಿಷಯವನ್ನು ಸ್ವೀಕರಿಸಲು ನಟಿಸಲು ಪ್ರಾರಂಭಿಸಿ. ಯಾವಾಗ ನೀವು ಆ ವಿಶ್ವಾಸವನ್ನು ಬೆಸಲು ಪ್ರಾರಂಭಿಸುತ್ತೀರೋ ಕ್ರಮೇಣ ಅದು ನಿಮಗೆ ಸಿಕ್ಕಿದೆ ಎಂಬ ನಂಬಿಕೆ ಬರುತ್ತದೆ. ಜಿನ್ನಿಯು ನೀವು ಕೇಳಿದ ಸಮಯದಲ್ಲಷ್ಟೇ ಅಲ್ಲದೆ ಯಾವಾಗಲೂ ನಿಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತಿರುತ್ತಾನೆ. ಆದ್ದರಿಂದ ನೀವು ಕೇಳಿದ ನಂತರ ಅದು ನಿಮಗೆ ಸಿಕ್ಕಿದೆ ಎಂದು ನಂಬುತ್ತಾ ಇರಬೇಕು. ನಿಮ್ಮ ನಂಬಿಕೆಯನ್ನು ಕಾಯ್ದುಕೊಳ್ಳಿ. ಯಾವಾಗ ನೀವು ಅದು ನಿಮಗೆ ಸಿಗುತ್ತಿದೆ ಎಂದು ನಂಬುತ್ತೀರೋ ಆಗ ನೀವು ಮಾಂತ್ರಿಕತೆಯನ್ನು ನೋಡಲು ಸಿದ್ಧರಾಗಿ. ನಿಮ್ಮ ಕೆಲಸ ಹೇಗೆ ಎಂದು ಯೋಚಿಸುವುದಲ್ಲ. ಬ್ರಹ್ಮಾಂಡವು ಇದೆಲ್ಲವನ್ನೂ ನಿಮಗೆ ಹೇಗೆ ತಲುಪಿಸುತ್ತದೆ ಎಂದು ಯೋಚಿಸುವುದು ನಿಮ್ಮ ಕೆಲಸವಲ್ಲ. ಆ ಕೆಲಸವನ್ನು ಬ್ರಹ್ಮಾಂಡಕ್ಕಿರಲು ಬಿಡಿ. ಒಂದು ವೇಳೆ ನೀವು ಇದು ಹೇಗೆ ಆಗುತ್ತದೆ ಎಂದು ಯೋಚಿಸಿದರೆ ನೀವು ನಂಬಿಕೆಯ ಕೊರತೆಯ ಆವರ್ತನಗಳನ್ನು ಕಳುಹಿಸುತ್ತಿರುತ್ತೀರಿ. ಇದು ನಿಮ್ಮ ವಿಶ್ವಾಸದ ಕೊರತೆಯನ್ನು ತೋರಿಸುತ್ತದೆ. ಹೇಗೆ ಎಂಬುದು ಸೃಜನಾತ್ಮಕ ಪ್ರಕ್ರಿಯೆಯ ಭಾಗವಲ್ಲ. ಹಂತ 3. ಸ್ವೀಕರಿಸಿ, ರಿಸೀವ್. ಈ ಪ್ರಕ್ರಿಯೆಯಲ್ಲಿ ಮೂರನೇ ಮತ್ತು ಅಂತಿಮ ಹಂತವೆಂದರೆ ಸ್ವೀಕರಿಸುವುದು. ಆ ವಿಷಯವನ್ನು ನೀವು ಸ್ವೀಕರಿಸಿದಾಗ ನಿಮಗೆ ಹೇಗನಿಸುತ್ತದೆಯೋ ಅದೇ ರೀತಿ ಈಗಲೇ ಭಾವಿಸಲು ಪ್ರಾರಂಭಿಸಿ. ಈ ಪ್ರಕ್ರಿಯೆಯಲ್ಲಿ ಉತ್ತಮ ಭಾವನೆಯನ್ನು ಅನುಭವಿಸುವುದು ಮತ್ತು ಸಂತೋಷವಾಗಿರುವುದು ಅತ್ಯಂತ ಮುಖ್ಯ. ಏಕೆಂದರೆ ನೀವು ಚೆನ್ನಾಗಿ ಭಾವಿಸಿದಾಗ ನಿಮಗೆ ಬೇಕಾದುದರ ಅದೇ ಆವರ್ತನದಲ್ಲಿ ನಿಮ್ಮನ್ನು ನೀವು ಇರಿಸಿಕೊಳ್ಳುತ್ತೀರಿ. ನೀವು ಯಾವುದನ್ನಾದರೂ ಆಕರ್ಷಿಸಬಹುದು. ಅದು ಹಣ, ಜನರು, ಪುಸ್ತಕ ಅಥವಾ ಯಾವುದೇ ವಸ್ತುವಾಗಿರಬಹುದು. ನೀವು ಏನು ಆಕರ್ಷಿಸುತ್ತಿದ್ದೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿ ನೀವು ಹಿಡಿದಿಟ್ಟುಕೊಳ್ಳುವ ಆಲೋಚನೆಗಳು ನಿಮ್ಮತ್ತ ಆಕರ್ಷಿತವಾಗುತ್ತವೆ ಮತ್ತು ಆಕರ್ಷಣೆಯ ನಿಯಮದ ಮೂಲಕ ಅವು ನಿಮ್ಮ ಮೂಲಕ ಭೌತಿಕ ವಾಸ್ತವಕ್ಕೆ ತಲುಪುತ್ತವೆ. ಇದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಹೌ ಲಾಂಗ್ ಡಸ್ ಇಟ್ ಟೇಕ್? ಜನರು ಕೇಳುವ ಒಂದು ವಿಷಯವೆಂದರೆ ಕಾರು, ಸಂಬಂಧ ಅಥವಾ ಹಣವನ್ನು ಪಡೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇದಕ್ಕೆ 30 ನಿಮಿಷಗಳು, 3 ದಿನಗಳು ಅಥವಾ 30 ದಿನಗಳು ಬೇಕಾಗುತ್ತವೆ ಎಂದು ಹೇಳಲು ಯಾವುದೇ ಸಾಕ್ಷ್ಯಗಳಿಲ್ಲ. ಸಮಯವು ಕೇವಲ ಒಂದು ಭ್ರಮೆಯಾಗಿದೆ. ಇದನ್ನು ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಅವರು ನಮಗೆ ಹೇಳಿದ್ದಾರೆ. ಎಲ್ಲವೂ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ನಡೆಯುತ್ತಿವೆ. ಸಮಯದಂತಹ ಪರಿಕಲ್ಪನೆ ಇಲ್ಲ ಎಂದು ನೀವು ಅರ್ಥ ಮಾಡಿಕೊಂಡರೆ ಮತ್ತು ಒಪ್ಪಿಕೊಂಡರೆ ನಿಮಗೆ ಬೇಕಾದುದು ಭವಿಷ್ಯದಲ್ಲಿ ಈಗಾಗಲೇ ಇದೆ ಎಂದು ನೀವು ನೋಡುತ್ತೀರಿ. ಬ್ರಹ್ಮಾಂಡಕ್ಕೆ ಅದೇ ವಿಷಯವನ್ನು ಪ್ರಕಟಿಸಲು ಸಮಯ ಬೇಕಾಗುವುದಿಲ್ಲ. ಒಂದು ವೇಳೆ ನಿಮಗೆ ಏನಾದರೂ ಸಿಗಲು ವಿಳಂಬವಾಗುತ್ತಿದ್ದರೆ ಅದರ ಅರ್ಥ ನೀವು ವಿಳಂಬ ಮಾಡುತ್ತಿದ್ದೀರಿ ಎಂದರ್ಥ. ಅದು ನಿಮಗೆ ಈಗಾಗಲೇ ಸಿಕ್ಕಿದೆ ಎಂದು ಭಾವಿಸಲು ನೀವು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದೀರಿ. ನೀವು ನಿಮ್ಮದೇ ಆದ ಆವರ್ತನದ ಮೇಲೆ ಎಲ್ಲವನ್ನೂ ಪಡೆಯುತ್ತೀರಿ. ಬ್ರಹ್ಮಾಂಡಕ್ಕೆ ಯಾವುದೇ ಸಮಯವಿಲ್ಲ, ಯಾವುದೇ ಗಾತ್ರವಿಲ್ಲ. 1 ರೂಪಾಯಿ ಕೇಳುವುದಾಗಲಿ ಅಥವಾ 1 ಕೋಟಿ ರೂಪಾಯಿ ಕೇಳುವುದಾಗಲಿ ಬ್ರಹ್ಮಾಂಡಕ್ಕೆ ಒಂದೇ ರೀತಿ.
ಇವೆರಡಕ್ಕೂ ಪ್ರಕ್ರಿಯೆ ಒಂದೇ. ಕೆಲವು ವಿಷಯಗಳು ನಿಮಗೆ ಬೇಗನೆ ಸಿಗುತ್ತವೆ ಮತ್ತು ಕೆಲವಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಇದಕ್ಕೆ ಕಾರಣವೇನೆಂದರೆ ನಿಮಗೆ ದೊಡ್ಡ ವಿಷಯ ಎಂದರೆ ಹೆಚ್ಚು ಹಣ ಎಂದು ಅನಿಸುತ್ತದೆ ಮತ್ತು ₹1 ಎಂದರೆ ಏನೂ ಅಲ್ಲ ಎಂದು ಅನಿಸುತ್ತದೆ. ದೊಡ್ಡ ವಿಷಯಗಳನ್ನು ಕೇಳಲು ಪ್ರಾರಂಭಿಸಿ. ನೀವು ಹಾಗೆ ಮಾಡಿದಾಗ ನೀವು ನಿಮ್ಮ ಜೀವನವನ್ನು ಮುಂಚಿತವಾಗಿಯೇ ಸೃಷ್ಟಿಸಲು ಶುರು ಮಾಡುತ್ತೀರಿ. ನಿಮ್ಮ ದಿನವನ್ನು ಮುಂಚಿತವಾಗಿ ಸೃಷ್ಟಿಸಿ. ಕ್ರಿಯೇಟ್ ಯೋರ್ ಡೇ ಇನ್ ಅಡ್ವಾನ್ಸ್. ನಿಮ್ಮ ಜೀವನವನ್ನು ಮುಂಚಿತವಾಗಿಯೇ ಸೃಷ್ಟಿಸಲು ನೀವು ಆಕರ್ಷಣೆಯ ನಿಯಮವನ್ನು ಬಳಸಬಹುದು. ವ್ಯಾಲೆಸ್ ಡಿ ವ್ಯಾಟಲ್ಸ್ ಅವರ ಬರಹಗಳಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಮತ್ತು ಅದನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳಬಹುದು. ನಿಮ್ಮ ದಿನವು ಹೇಗಾಗುತ್ತದೆ ಎಂಬುದನ್ನು ನೀವು ಮುಂಚಿತವಾಗಿಯೇ ಯೋಚಿಸಬಹುದು. ನೀವು ನಿಮ್ಮ ಪ್ರಯಾಣವು ಉತ್ತಮವಾಗಿರುತ್ತದೆ ಎಂದು ಹೇಳಲು ಶುರು ಮಾಡಿದಾಗ ನೀವು ನಿಮ್ಮ ಮುಂದೆ ಶಕ್ತಿಯನ್ನು ಕಳುಹಿಸುತ್ತೀರಿ. ಅದು ನಿಮ್ಮ ಪ್ರಯಾಣವನ್ನು ಉತ್ತಮಗೊಳಿಸಲು ವಿಷಯಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಲು ಶುರು ಮಾಡುತ್ತದೆ. ಪ್ರಯಾಣಕ್ಕೆ ಮೊದಲು ಅಥವಾ ಶಾಪಿಂಗ್ಗೆ ಮೊದಲು ನೀವು ತುಂಬಾ ಕೆಟ್ಟ ಮನಸ್ಥಿತಿಯಲ್ಲಿ ಇದ್ದರೆ ನೀವು ಅಸಂತೋಷ ಅಥವಾ ಘರ್ಷಣೆಯನ್ನು ಸೃಷ್ಟಿಸುವ ಅಗೋಚರ ಅಂಶಗಳನ್ನು ಮುಂದೆ ಕಳುಹಿಸುತ್ತೀರಿ. ನಮ್ಮ ಆಲೋಚನೆಗಳು ಅಂದರೆ ನಮ್ಮ ಮನಸ್ಸಿನ ಸ್ಥಿತಿ ಯಾವಾಗಲೂ ವಿಷಯಗಳನ್ನು ಒಳ್ಳೆಯದಾಗಿ ಅಥವಾ ಕೆಟ್ಟದಾಗಿ ಮಾಡಲು ಕೆಲಸ ಮಾಡುತ್ತಿರುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ನಿಮ್ಮ ಆಲೋಚನೆಗಳ ಮೂಲಕ ಮುಂಚಿತವಾಗಿ ಸೃಷ್ಟಿಸುವ ದೈನಂದಿನ ಅಭ್ಯಾಸವನ್ನು ಮಾಡಿಕೊಳ್ಳಿ. ನೀವು ಮಾಡುವ ಪ್ರತಿ ಕೆಲಸಕ್ಕೂ ಮತ್ತು ನೀವು ಹೋಗುವ ಪ್ರತಿ ಸ್ಥಳಕ್ಕೂ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಮುಂದೆ ಇರುವಂತೆ ಯೋಚಿಸಿ. ಇದರರ್ಥ ನೀವು ನಿಮ್ಮ ಇಚ್ಛೆಯಂತೆ ನಿಮ್ಮ ಜೀವನವನ್ನು ಸೃಷ್ಟಿಸುತ್ತಿದ್ದೀರಿ. ಶಕ್ತಿಯುತ ಪ್ರಕ್ರಿಯೆಗಳು ಪವರ್ಫುಲ್ ಪ್ರೊಸೆಸಸ್. ಬಹಳಷ್ಟು ಜನರು ತಮ್ಮ ಇಂದಿನ ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ಭಾವಿಸುತ್ತಾರೆ. ಆದರೆ ನಿಮ್ಮ ಇಂದಿನ ವಾಸ್ತವತೆಯನ್ನು ರಹಸ್ಯವನ್ನು ಬಳಸುವ ಮೂಲಕ ಬದಲಾಯಿಸಲು ಶುರು ಮಾಡಬಹುದು. ನೀವು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು. ನೀವು ನಿಮ್ಮ ಮೇಲ್ ಬಾಕ್ಸ್ ಅನ್ನು ತೆರೆದಾಗ ಬಿಲ್ ಇರುತ್ತದೆ ಎಂದು ಯೋಚಿಸಿದರೆ ನಿಜವಾಗಿಯೂ ಅಲ್ಲಿ ಅದೇ ಇರುತ್ತದೆ. ನೀವು ಪ್ರತಿದಿನ ಬಿಲ್ಗಳ ಬಗ್ಗೆ ಮಾತ್ರ ಯೋಚಿಸುತ್ತೀರಿ. ಸಾಲಗಳ ನಷ್ಟದ ಬಗ್ಗೆ ಯೋಚಿಸುತ್ತಿರುತ್ತೀರಿ. ಆಗ ನೀವು ಇನ್ನಷ್ಟು ಸಾಲ ಮತ್ತು ನಷ್ಟವನ್ನು ನಿರೀಕ್ಷಿಸುತ್ತಿರುತ್ತೀರಿ. ಪ್ರತಿದಿನ ನಿಮ್ಮ ಆಲೋಚನೆಗಳನ್ನು ಬಲವಂತಪಡಿಸುತ್ತೀರಿ. ನನ್ನ ಮೇಲೆ ಹೀಗೆಯೇ ಸಾಲ ಇರುತ್ತದೆಯೇ? ಹೌದು, ಹಾಗೆ ಇರುತ್ತದೆ, ಏಕೆಂದರೆ ನೀವು ಹಾಗೆಯೇ ಯೋಚಿಸಿದ್ದೀರಿ. ಸಾಲವು ಉಳಿದುಕೊಂಡಿತು ಏಕೆಂದರೆ ಆಕರ್ಷಣೆಯ ನಿಯಮವು ನಿಮ್ಮ ಆಲೋಚನೆಗಳಿಗೆ ವಿಧೇಯವಾಯಿತು. ನಿಮ್ಮ ಮೇಲೆ ಉಪಕಾರ ಮಾಡಿಕೊಳ್ಳಿ. ಚೆಕ್ಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿ. ಕೃತಜ್ಞತೆಯ ಶಕ್ತಿಯುತ ಪ್ರಕ್ರಿಯೆ. ದ ಪವರ್ಫುಲ್ ಪ್ರೊಸೆಸ್ ಆಫ್ ಗ್ರಾಟಿಟ್ಯೂಡ್. ಕೃತಜ್ಞತೆಯು ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತರುವ ಶಕ್ತಿಯುತ ಪ್ರಕ್ರಿಯೆಯಾಗಿದೆ. ನೀವು ಯಾವುದರ ಬಗ್ಗೆ ಯೋಚಿಸುತ್ತೀರೋ, ಯಾವುದಕ್ಕಾಗಿ ಕೃತಜ್ಞರಾಗಿರುತ್ತೀರೋ ಅದನ್ನೇ ನೀವು ಪಡೆಯುತ್ತೀರಿ. ಕೃತಜ್ಞತೆಯು ಅತ್ಯಂತ ಶಕ್ತಿಯುತ ಅಭ್ಯಾಸವಾಗಿದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಧನ್ಯವಾದ ಹೇಳಬೇಕು. ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಧನ್ಯವಾದ ಹೇಳಬೇಕು. ಹಲ್ಲುಜ್ಜುವುದಾಗಲಿ ಅಥವಾ ಇನ್ನಾವುದೇ ಕೆಲಸವನ್ನೇ ಇರಲಿ, ಪ್ರತಿ ವಿಷಯಕ್ಕೂ ಕೃತಜ್ಞರಾಗಿರಬೇಕು. ನಿಮ್ಮಲ್ಲಿರುವುದಕ್ಕೆ ನೀವು ಕೃತಜ್ಞರಾಗಿರಿ. ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕಾಗಿ ಕೃತಜ್ಞರಾಗಿರುತ್ತೀರಿ ಎಂದು ಯೋಚಿಸಿದಾಗ ನೀವು ಯಾವುದಕ್ಕಾಗಿ ಕೃತಜ್ಞರಾಗಿರಬಹುದು ಎಂದು ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸಿಗೆ ಬರಲು ಶುರುವಾಗುತ್ತದೆ. ನೀವು ಶುರು ಮಾಡಿದರೆ ಆಕರ್ಷಣೆಯ ನಿಯಮವು ಆ ಕೃತಜ್ಞತೆಯ ಆಲೋಚನೆಗಳನ್ನು ಸ್ವೀಕರಿಸುತ್ತದೆ ಮತ್ತು ನಿಮಗೆ ಅದೇ ರೀತಿಯ ಇನ್ನಷ್ಟು ಆಲೋಚನೆಗಳನ್ನು ನೀಡಲು ಶುರು ಮಾಡುತ್ತದೆ. ನೀವು ಕೃತಜ್ಞತೆಯ ಆವರ್ತನದಲ್ಲಿ ಲಾಕ್ ಆಗುತ್ತೀರಿ ಮತ್ತು ಎಲ್ಲಾ ಒಳ್ಳೆಯ ವಿಷಯಗಳು ನಿಮ್ಮದಾಗುತ್ತವೆ. ದೃಶ್ಯೀಕರಣದ ಶಕ್ತಿಯುತ ಪ್ರಕ್ರಿಯೆ. ದ ಪವರ್ಫುಲ್ ಪ್ರಾಸೆಸ್ ಆಫ್ ವಿಜುವಲೈಸೇಷನ್. ದೃಶ್ಯೀಕರಣ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂದು ನೋಡುವುದು. ಇದು ಹೆಚ್ಚು ವೈಯಕ್ತಿಕ ಪ್ರಕ್ರಿಯೆಯಾಗಿದೆ, ಏಕೆಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸಿದಾಗ, ನಿಮಗೆ ಬೇಕಾದುದರ ಚಿತ್ರಗಳನ್ನು ಮಾಡಿದಾಗ, ಆ ವಿಷಯವು ನಿಮಗೆ ಈಗಾಗಲೇ ಸಿಕ್ಕಿದೆ ಎಂಬ ಆಲೋಚನೆ ಮತ್ತು ಭಾವನೆಯನ್ನು ನೀವು ಸೃಷ್ಟಿಸುತ್ತೀರಿ. ದೃಶ್ಯೀಕರಣವು ಸರಳ ಭಾಷೆಯಲ್ಲಿ ಚಿತ್ರಗಳ ರೂಪದಲ್ಲಿ ನಿಮ್ಮ ಗಮನ ಕೇಂದ್ರಿತ ಆಲೋಚನೆಯಾಗಿದೆ. ಇದು ಅದೇ ರೀತಿಯ ಶಕ್ತಿಯುತ ಭಾವನೆಗಳನ್ನು ಉತ್ಪಾದಿಸುತ್ತದೆ. ನೀವು ದೃಶ್ಯೀಕರಿಸಿದಾಗ ನೀವು ಬ್ರಹ್ಮಾಂಡಕ್ಕೆ ಆ ಶಕ್ತಿಯುತ ಆವರ್ತನವನ್ನು ಕಳುಹಿಸುತ್ತೀರಿ. ಆಕರ್ಷಣೆಯ ನಿಯಮವು ಆ ಶಕ್ತಿಯುತ ಸಂಕೇತವನ್ನು ಹಿಡಿದು ನಿಮ್ಮ ಮನಸ್ಸಿನಲ್ಲಿ ನೀವು ನೋಡಿದ ಚಿತ್ರಗಳನ್ನು ನಿಮಗೆ ಮರಳಿ ಕಳುಹಿಸುತ್ತದೆ. ದೊಡ್ಡ ಶೋಧಕರು ಹೇಗೆ ವಿಷಯಗಳನ್ನು ಕಂಡುಕೊಂಡರು ಎಂಬುದನ್ನು ಯೋಚಿಸಿ. ರೈಟ್ ಸಹೋದರರು ವಿಮಾನವನ್ನು, ಥಾಮಸ್ ಎಡಿಸನ್ ಲೈಟ್ ಬಲ್ಬ್ ಅನ್ನು ಮತ್ತು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಫೋನ್ ಅನ್ನು. ಯಾವುದೇ ವಿಷಯವನ್ನು ಯಾರಾದರೂ ಕಂಡುಹಿಡಿಯಲು ಸಾಧ್ಯವಾಗಿದ್ದು ಮೊದಲು ಆ ವ್ಯಕ್ತಿ ಅದರ ಚಿತ್ರವನ್ನು ಮನಸ್ಸಿನಲ್ಲಿ ಮೂಡಿಸಿ ಅದನ್ನು ಸ್ಪಷ್ಟವಾಗಿ ನೋಡಿದಾಗ ಮಾತ್ರ. ಅದೇ ರೀತಿಯ ಚಿತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಚಿತ್ರವನ್ನು ಈ ಜಗತ್ತಿಗೆ ತರಲು ಬ್ರಹ್ಮಾಂಡವು ಆ ವ್ಯಕ್ತಿಯ ಮೂಲಕ ಎಲ್ಲಾ ಶಕ್ತಿಗಳನ್ನು ಬಳಸಿದೆ. ನಿಮ್ಮ ಕೈಗಳ ಹಿಂಭಾಗವನ್ನು ನೋಡಿ, ಕೈಗಳ ಚರ್ಮವನ್ನು ನೋಡಿ, ಕೈಗಳ ನರಗಳನ್ನು ನೋಡಿ, ಉಂಗುರಗಳನ್ನು ನೋಡಿ, ಉಗುರುಗಳನ್ನು ನೋಡಿ. ಈ ಎಲ್ಲ ವಿವರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚುವ ಮೊದಲು ಆ ಕೈಗಳು ಮತ್ತು ಬೆರಳುಗಳನ್ನು ನೀವು ಬಯಸುವ ಹೊಸ ಕಾರಿನ ಸ್ಟೀರಿಂಗ್ ವೀಲ್ ಮೇಲೆ ಕಲ್ಪಿಸಿಕೊಳ್ಳಿ. ಆಕರ್ಷಣೆಯನ್ನು ಸೃಷ್ಟಿಸುವುದು ಕೇವಲ ನಿಮ್ಮ ಆಲೋಚನೆಗಳು ಅಥವಾ ಚಿತ್ರಗಳಲ್ಲ, ಬದಲಿಗೆ ನಿಮ್ಮ ಭಾವನೆಗಳು. ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ಅಥವಾ ನಿಮಗೆ ಬೇಕಾದುದನ್ನು ದೃಶ್ಯೀಕರಿಸಿದರೆ ಅದು ಸಾಕಾಗುತ್ತದೆಯೇ ಎಂದು ಅನೇಕ ಜನರು ಕೇಳುತ್ತಾರೆ. ಆದರೆ ನೀವು ಅದನ್ನು ಮಾಡುತ್ತಿದ್ದರೆ ಮತ್ತು ಅದು ನಿಮಗೆ ಈಗಾಗಲೇ ಇದೆ ಎಂದು ಭಾವಿಸುತ್ತಿಲ್ಲವಾದರೆ
ಅಥವಾ ಉತ್ತಮ ಮತ್ತು ಸಂತೋಷದಾಯಕ ಭಾವನೆಯನ್ನು ಅನುಭವಿಸುತ್ತಿಲ್ಲವಾದರೆ ಆಕರ್ಷಣೆಯ ಶಕ್ತಿಯು ಸೃಷ್ಟಿಯಾಗುವುದಿಲ್ಲ. ನಮ್ಮ ಕೆಲಸ ಹೇಗೆ ಆಗುತ್ತದೆ ಎಂದು ನೋಡುವುದಲ್ಲ, ನಿಮ್ಮ ಗಮನವು ಅಂತಿಮ ಫಲಿತಾಂಶದ ಮೇಲೆ ಇರುತ್ತದೆ ಮತ್ತು ಅದರ ಭಾವನೆಯ ಮೇಲೆ ಇರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರವಿದ್ದಾಗ ನೀವು ಅದು ಆಗುತ್ತಿದೆ ಎಂದು ನೋಡುತ್ತೀರಿ. ನಿಮ್ಮ ಭಾವನೆಗಳು ಸಹ ಅದೇ ಆಗಿರುತ್ತವೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಇಡೀ ದೇಹವು ಅದು ಈಗಾಗಲೇ ಸಂಭವಿಸಿದೆ ಎಂದು ನೋಡುತ್ತದೆ. ಇದೇ ದೃಶ್ಯೀಕರಣದ ಕಲೆ. ದೃಷ್ಟಿಮಂಡಳಿ, ವಿಷನ್ ಬೋರ್ಡ್. ಯಾವ ಜನರು ಮಾಂತ್ರಿಕ ಜೀವನವನ್ನು ನಡೆಸುತ್ತಾರೆಯೋ ಮತ್ತು ಯಾರು ಅಂತಹ ಜೀವನವನ್ನು ನಡೆಸುವುದಿಲ್ಲವೋ ಅವರ ನಡುವಿನ ವ್ಯತ್ಯಾಸ ಕೇವಲ ಇಷ್ಟೇ. ಮಾಂತ್ರಿಕ ಜೀವನ ನಡೆಸುವವರು ಅದನ್ನು ತಮ್ಮ ಅಭ್ಯಾಸ ಮಾಡಿಕೊಂಡಿದ್ದಾರೆ ಮತ್ತು ಅವರು ಅದನ್ನು ಬಳಸಲು ನೆನಪಿಟ್ಟುಕೊಳ್ಳುವುದರಿಂದಲೇ ಮಾಂತ್ರಿಕತೆ ಅವರ ಜೊತೆ ಇರುತ್ತದೆ. ಅವರು ಅದನ್ನು ಜೀವನದಲ್ಲಿ ಒಂದು ಬಾರಿಯಲ್ಲ, ಪದೇ ಪದೇ ಬಳಸುತ್ತಾರೆ. ದೃಷ್ಟಿಮಂಡಳಿಯ ಮೂಲಕ ನಿಮ್ಮ ಕಲ್ಪನೆಯನ್ನು ನೀವು ಹೆಚ್ಚಿಸಬಹುದು. ನೀವು ಬಯಸುವ ವಿಷಯಗಳ ಚಿತ್ರಗಳನ್ನು ಅಥವಾ ನೀವು ರಚಿಸಲು ಬಯಸುವ ಜೀವನದ ಚಿತ್ರಗಳನ್ನು ಅದರ ಮೇಲೆ ಅಂಟಿಸಬಹುದು. ನೀವು ಅದನ್ನು ಪ್ರತಿದಿನ ನೋಡುವ ಸ್ಥಳದಲ್ಲಿ ಇರಿಸಿ. ನಿಮಗೆ ಆ ವಿಷಯಗಳು ಈಗಾಗಲೇ ಸಿಕ್ಕಿವೆ ಎಂಬ ಭಾವನೆಯನ್ನು ಅನುಭವಿಸಿ. ಯಾವಾಗ ನಿಮಗೆ ಆ ವಿಷಯಗಳು ವಾಸ್ತವದಲ್ಲಿ ಸಿಗುತ್ತವೆಯೋ ಆಗ ಕೃತಜ್ಞತೆ ಸಲ್ಲಿಸಿ, ಥ್ಯಾಂಕ್ ಹೇಳಿ. ಆ ಚಿತ್ರವನ್ನು ತೆಗೆದುಹಾಕಿ ಮತ್ತು ಹೊಸ ಚಿತ್ರವನ್ನು ಅಂಟಿಸಿ. ಮಕ್ಕಳಿಗೂ ಆಕರ್ಷಣೆಯ ನಿಯಮವನ್ನು ವಿವರಿಸಲು ಇದು ಒಂದು ಉತ್ತಮ ಮಾರ್ಗವಾಗಿದೆ. ದೃಷ್ಟಿಮಂಡಳಿಗಳು ಜಗತ್ತಿನಾದ್ಯಂತ ಪೋಷಕರು ಮತ್ತು ಮಕ್ಕಳಿಗೆ ಸ್ಫೂರ್ತಿ ನೀಡುತ್ತವೆ. ಜಾನ್ ಅಸರಾಫ್ ಅವರ ಅನುಭವದ ಪ್ರಕಾರ ಅವರು ಆಕರ್ಷಣೆಯ ನಿಯಮದ ಬಗ್ಗೆ ತಿಳಿದ ನಂತರ ಅವರು ಅದನ್ನು ಬಳಸಲು ಬಯಸಿದರು. 2055ರಲ್ಲಿ ಅವರು ದೃಷ್ಟಿಮಂಡಳಿಯನ್ನು ಮಾಡಲು ಪ್ರಾರಂಭಿಸಿದರು. ಅವರು ಕಾರು, ಕನಸಿನ ಮನೆ ಅಥವಾ ಆದರ್ಶ ಸಂಗಾತಿಯಂತಹ ತಮಗೆ ಬೇಕಾದ ಎಲ್ಲದರ ಚಿತ್ರಗಳನ್ನು ಈ ಮಂಡಳಿಯ ಮೇಲೆ ಹಾಕಿದರು. ಪ್ರತಿದಿನ ಅವರು ತಮ್ಮ ಕಚೇರಿಯಲ್ಲಿ ಕುಳಿತು ಈ ಮಂಡಳಿಯನ್ನು ನೋಡುತ್ತಾ ಆ ವಿಷಯಗಳು ತಮಗೆ ಸಿಕ್ಕಿವೆ ಎಂಬ ಭಾವನೆಯನ್ನು ಅನುಭವಿಸುತ್ತಿದ್ದರು. ನಂತರ ಅವರು ಬೇರೆ ನಗರಕ್ಕೆ ಸ್ಥಳಾಂತರಗೊಳ್ಳಬೇಕಾಯಿತು. 5 ವರ್ಷಗಳಲ್ಲಿ ಅವರು 3 ಬಾರಿ ನಗರಗಳನ್ನು ಬದಲಾಯಿಸಿದರು. ನಂತರ ಕ್ಯಾಲಿಫೋರ್ನಿಯಾಗೆ ಬಂದು ಒಂದು ಮನೆಯನ್ನು ಖರೀದಿಸಿದರು ಮತ್ತು ಅದನ್ನು ನವೀಕರಿಸಲು 1 ವರ್ಷ ಕಳೆದರು. ಒಂದು ಬೆಳಿಗ್ಗೆ ಅವರ ಮಗ ಕೀನನ್ ಕಚೇರಿಗೆ ಬಂದು ಬಾಗಿಲಿನ ಚೌಕಟ್ಟಿನ ಮೇಲೆ ಹಲವು ವರ್ಷಗಳಿಂದ ಮುಚ್ಚಿಟ್ಟಿದ್ದ ಪೆಟ್ಟಿಗೆಯನ್ನು ನೋಡಿದ. ಮಗಕಿದ, ಡ್ಯಾಡಿ, ಈ ಪೆಟ್ಟಿಗೆಯಲ್ಲಿ ಏನಿದೆ? ಅವರು ಹೇಳಿದರು, ಇದರಲ್ಲಿ ನನ್ನ ದೃಷ್ಟಿಮಂಡಳಿ ಇದೆ. ಅದು ಏನು ಎಂದು ಮಗ ಕೇಳಿದಾಗ ಅವರು ಅದರಲ್ಲಿ ತಮ್ಮ ಗುರಿಗಳನ್ನು ಬರೆದಿರುತ್ತೇನೆ ಮತ್ತು ಸಾಧಿಸಲು ಬಯಸುವ ವಿಷಯಗಳ ಚಿತ್ರಗಳನ್ನು ಅಂಟಿಸಿರುತ್ತೇನೆ ಎಂದು ವಿವರಿಸಿದರು. ಮಗನಿಗೆ ತೋರಿಸಲು ಅವರು ಆ ಪೆಟ್ಟಿಗೆಯನ್ನು ತೆರೆದರು. ಅಲ್ಲಿ ಒಂದು ಮನೆಯ ಚಿತ್ರವಿತ್ತು. ಅದನ್ನು ಅವರು 5 ವರ್ಷಗಳ ಹಿಂದೆ ದೃಶ್ಯೀಕರಿಸಿದ್ದರು. ಆಶ್ಚರ್ಯಕರ ವಿಷಯವೇನೆಂದರೆ ಅವರು ಈಗ ವಾಸಿಸುತ್ತಿದ್ದ ಮನೆ ಅದೇ ಆಗಿತ್ತು. ಅವರು ತಮ್ಮ ಕನಸಿನ ಮನೆಯನ್ನೇ ಖರೀದಿಸಿದ್ದರು, ಅದನ್ನು ನವೀಕರಿಸಿದ್ದರು ಮತ್ತು ಅವರಿಗೆ ಅದರ ಅರಿವೂ ಇರಲಿಲ್ಲ. ಅವರು ಆ ಮನೆಯನ್ನು ನೋಡಿ ಆಘಾತಕ್ಕೊಳಗಾಗಿ ಅಳಲು ಶುರು ಮಾಡಿದರು. ಆಗ ಅವರಿಗೆ ಆಕರ್ಷಣೆಯ ನಿಯಮ ಹೇಗೆ ಕೆಲಸ ಮಾಡುತ್ತದೆ ಎಂದು ಸಂಪೂರ್ಣವಾಗಿ ಅರ್ಥವಾಯಿತು. ದೃಶ್ಯೀಕರಣದ ಶಕ್ತಿಯನ್ನು ಅರಿತುಕೊಂಡರು. ನೀವು ಸಹ ಇದನ್ನು ಪ್ರಯತ್ನಿಸಬೇಕು. ದೃಷ್ಟಿಮಂಡಳಿಯ ಮೇಲೆ ನಿಮ್ಮ ಕಲ್ಪನೆಯನ್ನು ಹೆಚ್ಚಿಸಿ. ಹಣದ ರಹಸ್ಯ, ದ ಸೀಕ್ರೆಟ್ ಆಫ್ ಮನಿ. ಸಂಪತ್ತಿನ ಬಗ್ಗೆ ಯೋಚಿಸುವುದು ಅತ್ಯಂತ ಮುಖ್ಯ. ಜೀವನದಲ್ಲಿ ಹಣವನ್ನು ಆಕರ್ಷಿಸುವುದು ತುಂಬಾ ಕಷ್ಟವಾಗುತ್ತದೆ. ನೀವು ನಿಮ್ಮಲ್ಲಿ ಕೊರತೆ ಇದೆ ಎಂದು ಯೋಚಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಕೊರತೆಯ ಆಲೋಚನೆಗಳು ಮಾತ್ರ ಸುತ್ತುತ್ತಿರುತ್ತವೆ. ನೀವು ಹಣವಿಲ್ಲ ಎಂದು ಯೋಚಿಸುತ್ತಲೇ ಇದ್ದರೆ ನೀವು ಹಣವಿಲ್ಲದ ಪರಿಸ್ಥಿತಿಗಳನ್ನೇ ಸೃಷ್ಟಿಸುತ್ತಿರುತ್ತೀರಿ. ನೆಪೋಲಿಯನ್ ಹಿಲ್ ಅವರು ಹೇಳುವಂತೆ, ಮನಸ್ಸು ಏನನ್ನು ಕಲ್ಪಿಸಿಕೊಳ್ಳಲು ಮತ್ತು ನಂಬಲು ಸಾಧ್ಯವೋ ಅದನ್ನು ಸೃಷ್ಟಿಸಲು ಸಾಧ್ಯವಿದೆ. ನೀವು ನಿಮ್ಮ ಅಗತ್ಯಕ್ಕಿಂತ ಹೆಚ್ಚು ಹಣ ಇದೆ ಎಂದು ಯೋಚಿಸುವುದರ ಮೇಲೆ ಗಮನ ಹರಿಸಬೇಕು. ನೀವು ಹೊಸ ರೀತಿಯ ಆಲೋಚನೆಗಳನ್ನು ಬ್ರಹ್ಮಾಂಡಕ್ಕೆ ಕಳುಹಿಸಬೇಕು. ನಿಮ್ಮ ಕಲ್ಪನೆಯನ್ನು ಬಳಸಿ ಮತ್ತು ನೀವು ಬಯಸಿದ ಹಣವು ಈಗಾಗಲೇ ನಿಮ್ಮ ಬಳಿ ಇದೆ ಎಂದು ನಂಬಬೇಕು. ನೀವು ಇಂತಹ ಆಟಗಳನ್ನು ಆಡಿದಾಗ ಅಥವಾ ನಿಮ್ಮ ಬಳಿ ತುಂಬಾ ಹಣವಿದೆ ಎಂದು ನಟಿಸಿದಾಗ ಹಣದ ಬಗ್ಗೆ ನಿಮಗೆ ಉತ್ತಮ ಭಾವನೆ ಮೂಡಲು ಶುರುವಾಗುತ್ತದೆ ಮತ್ತು ಅದು ನಿಮ್ಮ ಜೀವನಕ್ಕೆ ಬರಲು ಶುರುವಾಗುತ್ತದೆ. ಜನರ ಬಳಿ ಹಣ ಇಲ್ಲದಿರಲು ಒಂದೇ ಕಾರಣವಿದೆ. ಅವರು ತಮ್ಮ ಆಲೋಚನೆಗಳ ಮೂಲಕ ಹಣವು ತಮ್ಮ ಬಳಿಗೆ ಬರುವುದನ್ನು ತಡೆಯುತ್ತಾರೆ. ಪ್ರತಿಯೊಂದು ನಕಾರಾತ್ಮಕ ಆಲೋಚನೆ, ಭಾವನೆ ಅಥವಾ ಸಂವೇಗವು ನಿಮ್ಮ ಬಳಿಗೆ ಬರುವ ಪ್ರತಿಯೊಂದು ಒಳ್ಳೆಯ ವಿಷಯವನ್ನು ತಡೆಯುತ್ತದೆ ಮತ್ತು ಹಣವು ಅವುಗಳಲ್ಲಿ ಒಂದು. ಬ್ರಹ್ಮಾಂಡವು ನಿಮ್ಮಿಂದ ಹಣವನ್ನು ದೂರವಿಡುತ್ತಿಲ್ಲ, ಏಕೆಂದರೆ ನಿಮಗೆ ಬೇಕಾದ ಎಲ್ಲಾ ಹಣವು ಅಗೋಚರ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದೆ. ನಿಮ್ಮಲ್ಲಿ ಹಣ ಇಲ್ಲದಿದ್ದರೆ ನೀವು ನಿಮ್ಮ ಆಲೋಚನೆಗಳ ಮೂಲಕ ಹಣದ ಹರಿವನ್ನು ತಡೆದಿದ್ದೀರಿ ಎಂದರ್ಥ. ನೀವು ಹೆಚ್ಚು ಹಣದ ಕೊರತೆಯ ಬಗ್ಗೆ ಯೋಚಿಸದೆ ಹೆಚ್ಚು ಹಣ ಇರುವುದರ ಬಗ್ಗೆ ಯೋಚಿಸಿ. ನಿಮಗೆ ಹಣದ ಅಗತ್ಯವಿದ್ದಾಗ ಅದು ನಿಮ್ಮೊಳಗೆ ಒಂದು ಶಕ್ತಿಯುತ ಭಾವನೆಯನ್ನು ಹುಟ್ಟುಹಾಕುತ್ತದೆ. ಆ ಭಾವನೆಯು ಆಕರ್ಷಣೆಯ ನಿಯಮದ ಮೂಲಕ ಇನ್ನಷ್ಟು ಹಣದ ಅಗತ್ಯವನ್ನೇ ಆಕರ್ಷಿಸುತ್ತದೆ. ಅದು ಹಣವನ್ನು ಆಕರ್ಷಿಸುವುದಿಲ್ಲ. ಸಂತೋಷವಾಗಿರುವುದು ಶಾರ್ಟ್ಕಟ್. ಜೀವನದಲ್ಲಿ ನಿಮಗೆ ಬೇಕಾದ ಯಾವುದೇ ವಿಷಯಕ್ಕೆ ಒಂದು ಶಾರ್ಟ್ಕಟ್ ಇದೆ, ಒಳಗೆ ಸಂತೋಷವಾಗಿರುವುದು. ಇದು ವಿಷಯಗಳನ್ನು ನಿಮ್ಮ ಬಳಿಗೆ ಬೇಗನೆ ತರುತ್ತದೆ ಮತ್ತು ಹಣವು ಅವುಗಳಲ್ಲಿ ಒಂದು. ಬ್ರಹ್ಮಾಂಡಕ್ಕೆ ಸಂತೋಷ ಮತ್ತು ಆನಂದದ ಭಾವನೆಯನ್ನು ಕಳುಹಿಸಿ. ನೀವು ಹೀಗೆ ಮಾಡಿದಾಗ ನೀವು ಇನ್ನಷ್ಟು ಸಂತೋಷವನ್ನು ಆಕರ್ಷಿಸುತ್ತೀರಿ. ಇದರಲ್ಲಿ ಬಹಳಷ್ಟು ಹಣವಿಲ್ಲ, ಆದರೆ ನಿಮಗೆ ಬೇಕಾದ ವಿಷಯಗಳು ಇವೆ. ನೀವು ಬ್ರಹ್ಮಾಂಡಕ್ಕೆ ಅಂತಹ ಸಂತೋಷದ ಭಾವನೆಗಳನ್ನು ಕಳುಹಿಸಿದಾಗ
ಬ್ರಹ್ಮಾಂಡವು ಅದನ್ನು ಚಿತ್ರಗಳು ಮತ್ತು ಜೀವನ ಅನುಭವಗಳ ರೂಪದಲ್ಲಿ ನಿಮಗೆ ಮರಳಿ ಕಳುಹಿಸುತ್ತದೆ. ಆಕರ್ಷಣೆಯ ನಿಯಮವು ನಿಮ್ಮೊಳಗಿನ ಆಲೋಚನೆಗಳು ಮತ್ತು ಭಾವನೆಗಳ ಪ್ರತಿಬಿಂಬವಾಗಿದೆ. ಸಮೃದ್ಧಿಯ ಮೇಲೆ ಗಮನ ಹರಿಸಿ. ಕೆಲವು ಜನ ಏಕೈಕ ಗುರಿ ಸಾಲದಿಂದ ಹೊರಬರುವುದು. ಇದು ನಿಮ್ಮನ್ನು ಯಾವಾಗಲೂ ಸಾಲದಲ್ಲಿಯೇ ಇರಿಸುತ್ತದೆ. ನೀವು ಏನು ಯೋಚಿಸುತ್ತೀರೋ ಅದೇ ಸಂಭವಿಸುತ್ತದೆ. ನೀವು ಹೇಳಬಹುದು, ನಾನು ಸಾಲದಿಂದ ಹೊರಬರುವ ಬಗ್ಗೆ ಯೋಚಿಸುತ್ತೇನೆ. ಅದು ಹೇಗೆ ಸಾಲವನ್ನು ಆಕರ್ಷಿಸುತ್ತದೆ? ಮುಖ್ಯ ವಿಷಯವೇನೆಂದರೆ ನೀವು ಸಾಲದ ಬಗ್ಗೆ ಯೋಚಿಸುತ್ತಿದ್ದೀರಿ. ಆದ್ದರಿಂದ ನೀವು ಸಾಲವನ್ನೇ ಆಕರ್ಷಿಸುತ್ತೀರಿ. ನಿಮ್ಮ ಬಾಯಿಂದ ನಾನು ಇದನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂಬಂತಹ ಮಾತುಗಳು ಬಂದಿದ್ದರೆ ಅದನ್ನು ಈಗಲೇ ಬದಲಾಯಿಸಬೇಕು. ಅದನ್ನು ನಾನು ಇದನ್ನು ಕೊಂಡುಕೊಳ್ಳಲು ಸಾಧ್ಯವಿದೆ ಮತ್ತು ಖರೀದಿಸಬಹುದು ಎಂದು ಬದಲಾಯಿಸಿ. ಇದನ್ನು ಪದೇ ಪದೇ ಹೇಳಿ. ಮುಂದಿನ 30 ದಿನಗಳವರೆಗೆ ಉದ್ದೇಶಪೂರ್ವಕವಾಗಿ ನಿಮಗೆ ಇಷ್ಟವಾದ ಪ್ರತಿಯೊಂದು ವರುವಿನ ಕಡೆಗೆ ನೋಡಿ ಮತ್ತು ನಿಮ್ಮೊಂದಿಗೆ ಹೇಳಿ, ನಾನು ಇದನ್ನು ಕೊಂಡುಕೊಳ್ಳಲು ಸಾಧ್ಯವಿದೆ. ನಿಮ್ಮ ಕನಸಿನ ಕಾರು, ನಿಮ್ಮಿಷ್ಟದ ಬಟ್ಟೆಗಳು, ವಿಹಾರಕ್ಕೆ ಹೋಗುವ ಆಲೋಚನೆ ಏನೇ ಇರಲಿ, ನಾನು ಇದನ್ನು ಕೊಂಡುಕೊಳ್ಳಲು ಸಾಧ್ಯವಿದೆ ಎಂದು ಹೇಳಿ. ಇದು ನಿಮಗೆ ಹಣದ ಬಗ್ಗೆ ಉತ್ತಮ ಭಾವನೆಯನ್ನು ನೀಡಲು ಶುರು ಮಾಡುತ್ತದೆ. ನೀವು ಈ ವಿಷಯಗಳನ್ನು ಪಡೆಯಬಹುದು ಎಂದು ನಿಮ್ಮನ್ನು ನೀವು ನಂಬಿಸಲು ಶುರು ಮಾಡುತ್ತೀರಿ ಮತ್ತು ನೀವು ಹಾಗೆ ಮಾಡಿದಾಗ ನಿಮ್ಮ ಜೀವನದ ಚಿತ್ರಗಳು ಬದಲಾಗುತ್ತವೆ. ಹಣ ಪಡೆಯಲು ಹಣ ಕೊಡಿ. ಗಿವ್ ಮನಿ ಟು ಗೆಟ್ ಮನಿ. ಹೆಚ್ಚು ಹಣವನ್ನು ನಿಮ್ಮ ಜೀವನಕ್ಕೆ ತರಲು ದಾನ ಮಾಡುವುದು ಒಂದು ಅತ್ಯಂತ ಶಕ್ತಿಯುತ ಆಯ್ಕೆಯಾಗಿದೆ. ಏಕೆಂದರೆ ನೀವು ದಾನ ಮಾಡಿದಾಗ ನಿಮ್ಮಲ್ಲಿ ಬಹಳಷ್ಟು ಇದೆ ಎಂದು ಹೇಳಿದಂತೆ ಆಗುತ್ತದೆ. ಈ ಗ್ರಹದ ಮೇಲೆ ಅತಿ ಹೆಚ್ಚು ಶ್ರೀಮಂತ ಜನರು ಅತಿ ಹೆಚ್ಚು ದಾನ ಮಾಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ಅವರು ಬಹಳಷ್ಟು ಹಣವನ್ನು ನೀಡುತ್ತಾರೆ ಮತ್ತು ಯಾವಾಗ ಅವರು ಕೊಡುತ್ತಾರೋ ಬ್ರಹ್ಮಾಂಡವು ಅದನ್ನು ಗುಣಿಸಿ ಅವರಿಗೆ ಹಿಂದಿರುಗಿಸುತ್ತದೆ. ಹಣ ಕೊಡುವಲ್ಲಿ ಮತ್ತು ತ್ಯಾಗ ಮಾಡುವಲ್ಲಿ ವ್ಯತ್ಯಾಸವಿದೆ. ಮನಃಪೂರ್ವಕವಾಗಿ ಕೊಡುವಾಗ ಬಹಳ ಸಂತೋಷದ ಭಾವನೆ ಇರುತ್ತದೆ. ತ್ಯಾಗದಲ್ಲಿ ಉತ್ತಮ ಭಾವನೆ ಇರುವುದಿಲ್ಲ. ಪೂರ್ಣ ಹೃದಯದಿಂದ ಕೊಡುವಾಗ ಆಗುವ ಸಂತೋಷವು ತ್ಯಾಗದಿಂದ ಬರಲು ಸಾಧ್ಯವಿಲ್ಲ. ನಿಮ್ಮ ಭಾವನೆಗಳ ರಾಸಾಯನಿಕ ಕ್ರಿಯೆಯಲ್ಲಿ ಇದು ನಿಮ್ಮ ಜೀವನಕ್ಕೆ ಇನ್ನಷ್ಟು ಹಣವನ್ನು ನೀಡುತ್ತದೆ. ಸಂಬಂಧಗಳ ರಹಸ್ಯ, ದಿ ಸೀಕ್ರೆಟ್ ಆಫ್ ರಿಲೇಶನ್ಶಿಪ್ಸ್. ನಿಮ್ಮ ಜೀವನದಲ್ಲಿ ಏನನ್ನಾದರೂ ಆಕರ್ಷಿಸಲು ಬಯಸಿದಾಗ ನಿಮ್ಮ ಆಸೆಗೆ ವಿರುದ್ಧವಾದ ಯಾವುದೇ ಕೆಲಸವನ್ನು ಮಾಡಬೇಡಿ. ಈ ಪುಸ್ತಕದ ಶಿಕ್ಷಕರಲ್ಲಿ ಒಬ್ಬರಾದ ಮೈಕ್ ಡೂಲಿ ಅವರು ಒಂದು ಅತ್ಯುತ್ತಮ ಉದಾಹರಣೆಯನ್ನು ನೀಡಿದ್ದಾರೆ. ಒಬ್ಬ ಮಹಿಳೆ ತನ್ನ ಜೀವನಕ್ಕೆ ಪರಿಪೂರ್ಣ ಸಂಗಾತಿಯನ್ನು ಆಕರ್ಷಿಸಲು ಬಯಸಿದ್ದಳು. ಅವಳು ಎಲ್ಲವನ್ನೂ ಸರಿಯಾಗಿ ಮಾಡಿದ್ದಳು. ತನಗೆ ಯಾವ ರೀತಿಯ ಸಂಗಾತಿ ಬೇಕು ಎಂಬುದು ಅವಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅವಳು ತನ್ನ ಸಂಗಾತಿಯ ವಿವರವಾದ ಗುಣಗಳ ಪಟ್ಟಿಯನ್ನು ತಯಾರಿಸಿದ್ದಳು. ಅದನ್ನು ತನ್ನ ಜೀವನದಲ್ಲಿ ದೃಶ್ಯೀಕರಿಸಿದ್ದಳು. ಇಷ್ಟೆಲ್ಲ ಮಾಡಿದರೂ ಅವಳ ಜೀವನದಲ್ಲಿ ಪರಿಪೂರ್ಣ ಸಂಗಾತಿಯ ಸುಳಿವು ಇರಲಿಲ್ಲ. ಒಂದು ದಿನ ಅವಳು ಮನೆಗೆ ಬಂದು ಗ್ಯಾರೇಜ್ನಲ್ಲಿ ಕಾರು ನಿಲ್ಲಿಸುವಾಗ ಅವಳ ಕ್ರಿಯೆಗಳು ಅವಳ ಆಲೋಚನೆಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿವೆ ಎಂದು ಗಮನಿಸಿದಳು. ಗ್ಯಾರೇಜ್ನಲ್ಲಿ ಅವಳ ಸಂಗಾತಿಯ ಕಾರನ್ನು ನಿಲ್ಲಿಸಲು ಜಾಗವೇ ಇರಲಿಲ್ಲ. ಆದ್ದರಿಂದ ಅವಳ ಕ್ರಿಯೆಗಳು ತನಗೆ ಪರಿಪೂರ್ಣ ಸಂಗಾತಿ ಸಿಗುತ್ತದೆ ಎಂದು ನಂಬುತ್ತಿಲ್ಲ ಎಂದು ಬ್ರಹ್ಮಾಂಡಕ್ಕೆ ಸ್ಪಷ್ಟವಾಗಿ ಹೇಳುತ್ತಿದ್ದವು. ಅವಳು ತನ್ನ ಗ್ಯಾರೇಜ್ ಅನ್ನು ಸ್ವಚ್ಛಗೊಳಿಸಿ ತನ್ನ ಕಾರನ್ನು ಒಂದು ಬದಿಗೆ ನಿಲ್ಲಿಸಿ ತನ್ನ ಸಂಗಾತಿಯ ಪಾರ್ಕಿಂಗ್ಗೆ ಜಾಗ ಮಾಡಿದಳು. ಅವಳು ತನ್ನ ಕ್ಲೋಸೆಟ್ ಅನ್ನು ತೆರೆದಾಗ ಅದು ಬಟ್ಟೆಗಳಿಂದ ತುಂಬಿತ್ತು. ಅಲ್ಲಿಯೂ ತನ್ನ ಸಂಗಾತಿಯ ಬಟ್ಟೆಗಳನ್ನು ಇಡಲು ಜಾಗ ಇರಲಿಲ್ಲ. ಆದ್ದರಿಂದ ಅವಳು ಅದನ್ನು ಸ್ವಚ್ಛಗೊಳಿಸಿ ಬಟ್ಟೆ ಇಡಲು ಜಾಗ ಮಾಡಿದಳು. ಅವಳು ಹಾಸಿಗೆಯ ಮಧ್ಯದಲ್ಲಿ ಮಲಗುವುದನ್ನು ಬಿಟ್ಟು ಹಾಸಿಗೆಯ ಬದಿಯಲ್ಲಿ ಮಲಗಲು ಶುರು ಮಾಡಿದಳು. ಇದರಿಂದ ತನ್ನ ಸಂಗಾತಿಯ ಪಕ್ಕದಲ್ಲಿ ಮಲಗಲು ಜಾಗವಾಗಲಿ. ಈ ಕಥೆಯನ್ನು ಅವಳು ಮೈಕ್ ಡೂಲಿ ಅವರಿಗೆ ಊಟದ ಸಮಯದಲ್ಲಿ ಹೇಳಿದಳು. ಈ ಎಲ್ಲ ಆಕರ್ಷಕ ಕ್ರಿಯೆಗಳ ನಂತರ ಅವಳಿಗೆ ತನ್ನ ಪರಿಪೂರ್ಣ ಸಂಗಾತಿಕ್ಕನು ಮತ್ತು ಅವರು ಮದುವೆಯಾದರು. ನೀವು ನಿಮ್ಮೊಂದಿಗೆ ಸಂತೋಷವಾಗಿಲ್ಲದಿದ್ದರೆ ನೀವು ಇನ್ನೊಬ್ಬರೊಂದಿಗೆ ಹೇಗೆ ಸಂತೋಷವಾಗಿರಲು ಸಾಧ್ಯ? ಆಕರ್ಷಣೆಯ ನಿಯಮದ ಕೆಲಸ ನಿಮಗೆ ಬೇಕಾದುದನ್ನು ನಿಮ್ಮ ಜೀವನಕ್ಕೆ ತರುವುದಷ್ಟೇ. ಆದರೆ ನಿಮಗೆ ತುಂಬಾ ಸ್ಪಷ್ಟವಾಗಿರಬೇಕು. ನಿಮ್ಮನ್ನು ನೀವೇ ಪ್ರೀತಿಸಿ. ಇಲ್ಲಿ ಒಂದು ಪ್ರಶ್ನೆ ಇದೆ. ಇತರ ಜನರು ನಿಮ್ಮನ್ನು ಹೇಗೆ ನಡೆಸಬೇಕೆಂದು ನೀವು ಬಯಸುತ್ತೀರೋ ಹಾಗೆಯೇ ನೀವು ನಿಮ್ಮನ್ನು ನಡೆಸಿಕೊಳ್ಳುತ್ತೀರಾ? ನಿಮ್ಮ ಆಲೋಚನೆಗಳು ಬಹಳ ಶಕ್ತಿಯುತ ಆಲೋಚನೆಗಳು. ಆದ್ದರಿಂದ ನೀವು ನಿಮ್ಮನ್ನು ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳದಿದ್ದರೆ ನೀವು ಒಂದು ಸಂಕೇತವನ್ನು ಕಳುಹಿಸುತ್ತಿದ್ದೀರಿ. ಆ ಸಂಕೇತವು ನೀವು ಸಾಕಷ್ಟು ಮುಖ್ಯರಲ್ಲ, ಅರ್ಹರಲ್ಲ ಮತ್ತು ಪ್ರೀತಿಗೆ ಯೋಗ್ಯರಲ್ಲ ಎಂದು ಹೇಳುತ್ತದೆ. ಒಂದು ವೇಳೆ ಈ ಸಂಕೇತವು ಹರಿಯುತ್ತಿದ್ದರೆ ಜನರು ನಿಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳದ ಅನುಭವಗಳು ಹೆಚ್ಚಾಗುತ್ತವೆ. ನೀವು ನಿಮ್ಮನ್ನು ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು. ಅದೇ ರೀತಿಯ ಆಲೋಚನೆಗಳ ಆವರ್ತನವನ್ನು ಕಾಯ್ದುಕೊಳ್ಳಿ. ಆಕರ್ಷಣೆಯ ನಿಯಮವು ಈ ಬ್ರಹ್ಮಾಂಡವನ್ನು ಅಲ್ಲಾಡಿಸುತ್ತದೆ ಮತ್ತು ನಿಮ್ಮನ್ನು ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳುವ ಜನರ ಸಂಖ್ಯೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ನಿಮ್ಮನ್ನು ನೀವು ಪ್ರೀತಿಸಲು ಅತಿ ದೊಡ್ಡ ಕಾರಣವೇನೆಂದರೆ ನಿಮ್ಮನ್ನು ನೀವೇ ಪ್ರೀತಿಸದಿದ್ದರೆ ಉತ್ತಮ ಭಾವನೆ ಹೊಂದುವುದು ಅಸಾಧ್ಯ. ನೀವು ನಿಮ್ಮನ್ನು ಪ್ರೀತಿಸದಿದ್ದಾಗ ಬ್ರಹ್ಮಾಂಡವು ನಿಮಗಾಗಿ ಇಟ್ಟಿರುವ ಎಲ್ಲಾ ಪ್ರೀತಿ ಮತ್ತು ವಿಷಯಗಳನ್ನು ನೀವು ತಡೆಯುತ್ತೀರಿ. ಸಂಬಂಧಗಳಲ್ಲಿ ನಾವು ಯಾವಾಗಲೂ ಇತರರನ್ನು ದೂಷಿಸುವ ಅಭ್ಯಾಸ ಹೊಂದಿರುತ್ತೇವೆ. ಉದಾಹರಣೆಗೆ, ನನ್ನ ಸಹೋದ್ಯೋಗಿಗಳು ತುಂಬಾ ಸೋಮಾರಿಗಳು, ನನ್ನ ಪತಿ ನನ್ನ ತಲೆ ಕೆಡಿಸಿದ್ದಾರೆ, ನನ್ನ ಮಕ್ಕಳು ನನಗೆ ತುಂಬಾ ತೊಂದರೆ ಕೊಡುತ್ತಾರೆ. ದೋಷ ಯಾವಾಗಲೂ ಇತರರ ಮೇಲೆ ಇರುತ್ತದೆ. ಆದರೆ ಸಂಬಂಧಗಳು ಉತ್ತಮವಾಗಿ ನಡೆಯಲು ನಾವು ಇತರ ಜನರ ಯಾವ ಗುಣಗಳನ್ನು ಮೆಚ್ಚಲು ಸಾಧ್ಯವೋ ಅದರ ಮೇಲೆ ಗಮನ ಹರಿಸಬೇಕು. ನಾವು ಯಾವುದರ ಬಗ್ಗೆ ದೂರಲು ಬಯಸುತ್ತೇವೋ ಅದರ ಬಗ್ಗೆ ಅಲ್ಲ.
ನೀವು ದೂರು ನೀಡುವ ವಿಷಯಗಳನ್ನೇ ನೀವು ಹೆಚ್ಚು ಆಕರ್ಷಿಸುತ್ತಿರುತ್ತೀರಿ. ಒಂದು ವೇಳೆ ನಿಮ್ಮ ಸಂಬಂಧ ಸರಿಯಾಗಿ ನಡೆಯದಿದ್ದರೆ, ಬಹಳಷ್ಟು ತೊಂದರೆಗಳಿದ್ದರೆ, ನಿಮ್ಮ ನಡುವೆ ಬಾಂಧವ್ಯ ಇಲ್ಲದಿದ್ದರೆ, ನೀವು ಈ ಸಂಬಂಧವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಒಂದು ಕಾಗದವನ್ನು ತೆಗೆದುಕೊಂಡು ಮುಂದಿನ 30 ದಿನಗಳವರೆಗೆ ಕುಳಿತು ಆ ವ್ಯಕ್ತಿಯ ಬಗ್ಗೆ ನೀವು ಮೆಚ್ಚುವ ಪ್ರತಿಯೊಂದು ವಿಷಯವನ್ನು ಬರೆಯಿರಿ. ನೀವು ಅವರನ್ನು ಏಕೆ ಪ್ರೀತಿಸುತ್ತೀರಿ ಎಂಬುದಕ್ಕೆ ಕಾರಣಗಳನ್ನು ಬರೆಯಿರಿ. ಅವರ ಹಾಸ್ಯ ಪ್ರಜ್ಞೆಯನ್ನು ಮೆಚ್ಚಿ, ಅವರ ಸಹಾಯಕ ಸ್ವಭಾವವನ್ನು ಮೆಚ್ಚಿ. ನೀವು ಮೆಚ್ಚುವ ವಿಷಯಗಳ ಮೇಲೆ ಗಮನ ಹರಿಸಿದಾಗ ಅದೇ ನಿಮಗೆ ಹೆಚ್ಚು ಸಿಗುತ್ತದೆ ಮತ್ತು ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತವೆ. ಆರೋಗ್ಯದ ರಹಸ್ಯ, ದ ಸೀಕ್ರೆಟ್ ಟು ಹೆಲ್ತ್. ಔಷಧಿಗಳೊಂದಿಗೆ ಮನಸ್ಸಿನ ಮೂಲಕ ಗುಣಮುಖವಾಗುವುದು ಜೊತೆಯಾಗಿ ಉತ್ತಮವಾಗಿ ಕೆಲಸ ಮಾಡಬಹುದು. ನೋವಿದ್ದರೆ ಔಷಧಿಗಳಿಂದ ನೋವನ್ನು ಕಡಿಮೆ ಮಾಡಬಹುದು. ಇದು ವ್ಯಕ್ತಿಯನ್ನು ತನ್ನ ಗುಣಮುಖವಾಗುವುದರ ಮೇಲೆ ಗಮನ ಹರಿಸಲು ಪ್ರೇರೇಪಿಸುತ್ತದೆ. ಒಳ್ಳೆಯ ಪರಿಪೂರ್ಣ ಆರೋಗ್ಯದ ಬಗ್ಗೆ ಯೋಚಿಸುವುದು ಸುತ್ತಮುತ್ತ ಏನು ನಡೆಯುತ್ತಿದ್ದರೂ ಯಾವ ವ್ಯಕ್ತಿಯೂ ತನ್ನೊಳಗೆ ಮಾಡಬಹುದು. ಎಲ್ಲಾ ಒತ್ತಡ ಮತ್ತು ಚಿಂತೆಗಳು ನಕಾರಾತ್ಮಕ ಆಲೋಚನೆಗಳಿಂದ ಪ್ರಾರಂಭವಾಗುತ್ತವೆ. ಒಂದು ಆಲೋಚನೆಯಿಂದ ಪ್ರಾರಂಭವಾಗಿ ಇನ್ನಷ್ಟು ಆಲೋಚನೆಗಳು ಬರುತ್ತವೆ ಮತ್ತು ಒತ್ತಡವು ಹೆಚ್ಚುತ್ತಾ ಹೋಗುತ್ತದೆ. ಒತ್ತಡವು ಪರಿಣಾಮ, ಆದರೆ ಅದಕ್ಕೆ ಕಾರಣ ನಕಾರಾತ್ಮಕ ಚಿಂತನೆ. ಇದು ಕೇವಲ ಒಂದು ನಕಾರಾತ್ಮಕ ಆಲೋಚನೆಯಿಂದ ಶುರುವಾಯಿತು. ನೀವು ಏನನ್ನು ಆಕರ್ಷಿಸಿದ್ದೀರಿ ಎಂಬುದು ಮುಖ್ಯವಲ್ಲ. ನೀವು ಅದನ್ನು ಮೊದಲು ಒಂದು ಸಕಾರಾತ್ಮಕ ಆಲೋಚನೆ ಮತ್ತು ನಂತರ ಹೆಚ್ಚು ಸಕಾರಾತ್ಮಕ ಆಲೋಚನೆಗಳ ಮೂಲಕ ಬದಲಾಯಿಸಬಹುದು. ಪರಿಪೂರ್ಣ ದೇಹ, ಆದರ್ಶ ತೂಕ ಮತ್ತು ಶಾಶ್ವತ ಯೌವನವೇ ನೀವು ನಿರಂತರವಾಗಿ ಯೋಚಿಸುವುದರ ಮೂಲಕ ಅದನ್ನು ವಾಸ್ತವ ಮಾಡಬಹುದು. ಉತ್ತಮ ಮತ್ತು ಪರಿಪೂರ್ಣ ದೇಹದ ಚಿತ್ರವನ್ನು ದೃಶ್ಯೀಕರಿಸಿ. ಒಂದು ವೇಳೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅದರ ಮೇಲೆ ಗಮನ ಹರಿಸುವುದನ್ನು ಮತ್ತು ಅದರ ಬಗ್ಗೆ ಜನರಿಗೆ ಹೇಳುವುದನ್ನು ಮುಂದುವರಿಸಿದರೆ ನೀವು ಇನ್ನಷ್ಟು ಅನಾರೋಗ್ಯದ ಕೋಶಗಳನ್ನು ಉತ್ಪಾದಿಸುತ್ತಿದ್ದೀರಿ. ಅನಾರೋಗ್ಯ ಬಗ್ಗೆ ಮಾತನಾಡಬೇಡಿ. ನಿಮ್ಮ ಆಲೋಚನೆಗಳು ಅತ್ಯಂತ ಮುಖ್ಯವಾದವು ಎಂಬುದನ್ನು ತಿಳಿದು ಈ ಆಲೋಚನೆಯನ್ನು ಸಾಧ್ಯವಾದಷ್ಟು ಬಾರಿ ಪುನರಾವರ್ತಿಸಿ. ನಾನು ಅದ್ಭುತವಾಗಿ ಭಾವಿಸುತ್ತೇನೆ, ನಾನು ಅದ್ಭುತವಾಗಿ ಭಾವಿಸುತ್ತೇನೆ ಮತ್ತು ಅದನ್ನು ನಿಜವಾಗಿಯೂ ಅನುಭವಿಸಿ. ನಿಮ್ಮ ದೇಹವು ತಾನಾಗಿಯೇ ಗುಣವಾಗಲು ಶುರು ಮಾಡುತ್ತದೆ. ನಗು ಅತ್ಯುತ್ತಮ ಔಷಧ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಗುವುದು ಮತ್ತು ಸಂತೋಷವಾಗಿರುವುದು ಅತ್ಯುತ್ತಮ ಔಷಧಿಯಾಗಿದೆ. ಕಸ್ಸಿ ಗುಡ್ಮ್ಯಾನ್ ಅವರು ತಮ್ಮ ವೈಯಕ್ತಿಕ ಕಥೆಯನ್ನು ಹೇಳುತ್ತಾರೆ. ಅವರಿಗೆ ಸ್ತನ ಕ್ಯಾನ್ಸರ್ ಇತ್ತು. ಅವರು ತಮ್ಮ ಹೃದಯದಲ್ಲಿ ಪೂರ್ಣ ವಿಶ್ವಾಸದಿಂದ ತಾವು ಈಗಾಗಲೇ ಗುಣಮುಖರಾಗಿದ್ದೇವೆ ಎಂದು ಯೋಚಿಸಿದರು. ಪ್ರತಿದಿನ ಅವರು ತಮ್ಮೊಂದಿಗೆ ಹೇಳುತ್ತಿದ್ದರು, ನನಗೆ ಗುಣಮುಖರಾಗಲು ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅವರು ನಿರಂತರವಾಗಿ ಇದನ್ನು ಪುನರಾವರ್ತಿಸುತ್ತಿದ್ದರು. ಅವರು ಗುಣಮುಖರಾಗುತ್ತಿದ್ದಾರೆ ಎಂಬ ಪೂರ್ಣ ವಿಶ್ವಾಸವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡರು. ಕ್ಯಾನ್ಸರ್ ಎಂದಿಗೂ ತಮ್ಮ ದೇಹದಲ್ಲಿ ಇರಲಿಲ್ಲ ಎಂಬಂತೆ ಅವರು ತಮ್ಮನ್ನು ತಾವು ನೋಡಲು ಶುರು ಮಾಡಿದರು. ಅವರು ಯಾವಾಗಲೂ ತಮಾಷೆಯ ಚಲನಚಿತ್ರಗಳನ್ನು ನೋಡುತ್ತಿದ್ದರು. ಅವರು ಮಾಡಿದ್ದೆಂದರೆ ಸಂತೋಷವಾಗಿರುವುದು ಮತ್ತು ನಗುತ್ತಿರುವುದು. ತಮ್ಮನ್ನು ಗುಣಪಡಿಸುವ ಪ್ರಕ್ರಿಯೆಯಲ್ಲಿ ಒತ್ತಡವನ್ನು ತೆಗೆದುಕೊಳ್ಳುವುದು ಅತ್ಯಂತ ಅಪಾಯಕಾರಿ ಎಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಒತ್ತಡವನ್ನು ಸಹಿಸಲು ಸಾಧ್ಯವಿರಲಿಲ್ಲ. ಅವರ ಕ್ಯಾನ್ಸರ್ ಆದ ಸಮಯದಿಂದ ಅವರು ಗುಣಮುಖರಾಗಲು ಕೇವಲ 3 ತಿಂಗಳುಗಳು ಬೇಕಾಯಿತು ಮತ್ತು ಯಾವುದೇ ವಿಕಿರಣ ಅಥವಾ ಕೀಮೋಥೆರಪಿ ಇಲ್ಲದೆ. ಕಸ್ಸಿ ಗುಡ್ಮ್ಯಾನ್ ಅವರ ಸ್ಫೂರ್ತಿದಾಯಕ ಕಥೆಯು 3 ರೀತಿಯ ಶಕ್ತಿಯನ್ನು ತೋರಿಸುತ್ತದೆ: ಕೃತಜ್ಞತೆಯ ಶಕ್ತಿ, ಗುಣಮುಖವಾಗಲು ನಂಬಿಕೆಯ ಶಕ್ತಿ ಮತ್ತು ಸಂತೋಷವಾಗಿರುವ ಶಕ್ತಿ. ಈ ಶಕ್ತಿ ದೇಹದಲ್ಲಿನ ಯಾವುದೇ ರೋಗವನ್ನು ಗುಣಪಡಿಸಬಲ್ಲದು. ಜಗತ್ತಿನ ರಹಸ್ಯ, ದಿ ಸೀಕ್ರೆಟ್ ಟು ದ ವರ್ಲ್ಡ್. ಜನರ ಪ್ರವೃತ್ತಿ ಏನೆಂದರೆ ಅವರು ವಿಷಯಗಳ ಕಡೆಗೆ ನೋಡಿ ಇದು ನನಗೆ ಇಷ್ಟ ಎಂದು ಹೇಳುತ್ತಾರೆ, ಆದರೆ ತಮಗೆ ಬೇಡವಾದ ವಿಷಯಗಳ ಕಡೆಗೆ ನೋಡಿ ನಕಾರಾತ್ಮಕ ಶಕ್ತಿಯನ್ನು ಹರಿಸುತ್ತಾರೆ. ನಮ್ಮ ಸಮಾಜದಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಟ, ಬಡತನದ ವಿರುದ್ಧ ಹೋರಾಟ, ಯುದ್ಧದ ವಿರುದ್ಧ ಹೋರಾಟದಂತಹ ವಿಷಯಗಳೊಂದಿಗೆ ಹೋರಾಡುವ ಅಭ್ಯಾಸ ನಮಗಿದೆ. ನಾವು ಏನು ಬೇಡವೋ ಅದಕ್ಕೆಲ್ಲ ಹೋರಾಡುತ್ತೇವೆ. ಇದು ವಾಸ್ತವವಾಗಿ ಆ ಹೋರಾಟವನ್ನು ಹೆಚ್ಚಿಸುತ್ತದೆ. ಪರಿಸ್ಥಿತಿ ಜಗತ್ತಿಗೆ ಸಂಬಂಧಿಸಿದ್ದರೂ ನೀವು ಶಕ್ತಿಹೀನರಲ್ಲ. ನಿಮಗೆ ಏನು ಬೇಕೋ ಅದರ ಬಗ್ಗೆ ಯೋಚಿಸಲು ನಿಮಗೆ ಎಲ್ಲಾ ಶಕ್ತಿ ಇದೆ. ನೀವು ಉತ್ತಮ ವಿಷಯಗಳ ಮೇಲೆ ಗಮನ ಹರಿಸಿದಾಗ ನೀವು ಉತ್ತಮ ಭಾವನೆಯನ್ನು ಅನುಭವಿಸುತ್ತೀರಿ ಮತ್ತು ಅದರಿಂದ ಜಗತ್ತಿನಲ್ಲಿ ಉತ್ತಮ ವಿಷಯಗಳು ಸಂಭವಿಸುತ್ತವೆ. ಬ್ರಹ್ಮಾಂಡವು ಸಮೃದ್ಧವಾಗಿದೆ. ದಿ ಯೂನಿವರ್ಸ್ ಈಸ್ ಅಬಂಡೆಂಟ್. ನಿಮ್ಮಲ್ಲಿ ಕೊರತೆ ಇದೆ ಎಂದು ನೀವು ಯೋಚಿಸಿದಾಗ ನೀವು ಹೊರಗಿನ ಪ್ರಪಂಚವನ್ನು ನೋಡುತ್ತಿದ್ದೀರಿ ಎಂದರ್ಥ. ಎಲ್ಲವೂ ಹೊರಗಿನಿಂದ ಬರುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಹೀಗೆ ಮಾಡುವುದರಿಂದ ಕೇವಲ ಕೊರತೆ ಮತ್ತು ಮಿತಿಯನ್ನೇ ನೀವು ನೋಡುತ್ತೀರಿ. ಎಲ್ಲಾ ವಿಷಯಗಳು ಮೊದಲು ಆಲೋಚನೆ ಮತ್ತು ಒಳಗಿನ ಭಾವನೆಗಳಿಂದ ಬರುತ್ತವೆ ಎಂದು ಈಗ ನಿಮಗೆ ತಿಳಿದಿದೆ. ನಿಮ್ಮ ಮನಸ್ಸಿನಲ್ಲಿ ಸೃಜನಾತ್ಮಕ ಶಕ್ತಿ ಇದೆ, ಹಾಗಾಗಿ ಯಾವುದರ ಕೊರತೆ ಹೇಗೆ ಸಾಧ್ಯ? ಇದು ಅಸಾಧ್ಯ. ನಿಮ್ಮ ಯೋಚಿಸುವ ಶಕ್ತಿಯು ಅಪರಿಮಿತವಾಗಿದೆ, ಆದ್ದರಿಂದ ನೀವು ಪಡೆಯುವ ವಿಷಯಗಳು ಅಪರಿಮಿತವಾಗಿವೆ. ಪ್ರಶಂಸೆ ಮತ್ತು ಆಶೀರ್ವಾದ, ಪ್ರೇಸಿಂಗ್ ಅಂಡ್ ಬ್ಲೆಸ್ಸಿಂಗ್. ಪ್ರಶಂಸೆ ಮತ್ತು ಆಶೀರ್ವಾದ ನೀಡುವುದರಿಂದ ಎಲ್ಲಾ ನಕಾರಾತ್ಮಕತೆಗಳು ನಾಶವಾಗುತ್ತವೆ. ಆದ್ದರಿಂದ ನಿಮ್ಮ ಶತ್ರುಗಳನ್ನು ಪ್ರಶಂಸಿಸಿ ಮತ್ತು ಆಶೀರ್ವದಿಸಿ. ಒಂದು ವೇಳೆ ನೀವು ನಿಮ್ಮ ಶತ್ರುಗಳನ್ನು ಶಪಿಸಿದರೆ ಅದು ಮರಳಿ ಬಂದು ನಿಮಗೆ ಹಾನಿ ಮಾಡುತ್ತದೆ. ಪ್ರಶಂಸೆ ಮತ್ತು ಆಶೀರ್ವಾದ ಮಾಡುವುದರಿಂದ ಆ ಒಳ್ಳೆಯ ವಿಷಯಗಳು ನಿಮ್ಮ ಬಳಿಗೆ ಮರಳಿ ಬರುತ್ತವೆ. ನೀವು ಶಕ್ತಿಯುತ ಪ್ರಸರಣ ಗೋಪುರ. ಯು ಆರ್ ದ ಪವರ್ಫುಲ್ ಟ್ರಾನ್ಸ್ಮಿಷನ್ ಟವರ್.
ಒಂದು ವೇಳೆ ನೀವು ನಿಮ್ಮ ಕೈಗಳನ್ನು ನೋಡಿದರೆ ಅವು ಗಟ್ಟಿಯಾಗಿ ಕಾಣುತ್ತವೆ, ಆದರೆ ಅವು ವಾಸ್ತವದಲ್ಲಿ ನೀವಲ್ಲ. ನಿಮ್ಮ ಕೈಗಳನ್ನು ಸೂಕ್ಷ್ಮದರ್ಶಕದ ಮೂಲಕ ನೋಡಿದರೆ ಅವು ಕೇವಲ ಕಂಪಿಸುವ ಶಕ್ತಿಯನ್ನು ನೋಡುತ್ತವೆ. ಬ್ರಹ್ಮಾಂಡದಲ್ಲಿ ನೀವು ಅತ್ಯಂತ ಶಕ್ತಿಯುತ ಪ್ರಸರಣ ಗೋಪುರ. ಸರಳ ಭಾಷೆಯಲ್ಲಿ ಹೇಳುವುದಾದರೆ ಎಲ್ಲಾ ಶಕ್ತಿಯು ಒಂದು ಆವರ್ತನದಲ್ಲಿ ಕಂಪಿಸುತ್ತದೆ. ನಿಮ್ಮೊಳಗೆ ಸಹ ಶಕ್ತಿ ಇದೆ. ಆದ್ದರಿಂದ ನೀವು ಒಂದು ಆವರ್ತನದಲ್ಲಿ ಕಂಪಿಸುತ್ತೀರಿ. ನಿಮ್ಮ ಆವರ್ತನವು ನಿಮ್ಮ ಆಲೋಚನೆ ಮತ್ತು ಭಾವನೆಗಳಿಂದ ತಿಳಿಯುತ್ತದೆ. ನಿಮಗೆ ಬೇಕಾದ ವಿಷಯಗಳು ಶಕ್ತಿಯಿಂದ ಮಾಡಲ್ಪಟ್ಟಿವೆ ಮತ್ತು ಅವು ಸಹ ಕಂಪಿಸುತ್ತಿವೆ. ಎಲ್ಲವೂ ಶಕ್ತಿಯಾಗಿದೆ. ನೀವು ಯಾವುದರ ಮೇಲೆ ಗಮನ ಹರಿಸುತ್ತೀರೋ ಆ ವಸ್ತುವಿನ ಪರಮಾಣುಗಳ ಕಂಪನವನ್ನು ನೀವು ಬದಲಾಯಿಸುತ್ತಿದ್ದೀರಿ ಮತ್ತು ಅದನ್ನು ನಿಮ್ಮ ಕಡೆಗೆ ಕಂಪಿಸುವಂತೆ ಮಾಡುತ್ತಿದ್ದೀರಿ. ಬ್ರಹ್ಮಾಂಡದ ಅತ್ಯಂತ ಶಕ್ತಿಯುತ ಪ್ರಸರಣ ಗೋಪುರ ನೀವೇ, ಏಕೆಂದರೆ ನಿಮ್ಮ ಆಲೋಚನೆಗಳ ಮೂಲಕ ನಿಮ್ಮ ಶಕ್ತಿಯ ಮೇಲೆ ಗಮನ ಹರಿಸಲು ನಿಮಗೆ ಮಾತ್ರ ಸಾಧ್ಯವಿದೆ. ವಿಷಯಗಳ ಕಂಪನವನ್ನು ನೀವು ಅಲುಗಾಡಿಸಬಹುದು ಮತ್ತು ಅದನ್ನು ನಿಮ್ಮತ್ತ ಸೆಳೆಯಬಹುದು. ಒಂದೇ ಸಾರ್ವತ್ರಿಕ ಮನಸ್ಸು, ದ ಒನ್ ಯೂನಿವರ್ಸಲ್ ಮೈಂಡ್. ಎಲ್ಲಾ ಸಾಧ್ಯತೆಗಳು ಈಗಾಗಲೇ ಅಸ್ತಿತ್ವದಲ್ಲಿವೆ. ಎಲ್ಲ ಜ್ಞಾನ, ಎಲ್ಲ ಆವಿಷ್ಕಾರಗಳು, ಎಲ್ಲ ಭವಿಷ್ಯದ ಶೋಧನೆಗಳು ನಮ್ಮ ಸಾರ್ವತ್ರಿಕ ಮನಸ್ಸಿನಲ್ಲಿ ಈಗಾಗಲೇ ಇವೆ. ಅವುಗಳನ್ನು ಮಾನವನ ಮೂಲಕ ಮುನ್ನಡೆಸಬೇಕಷ್ಟೇ. ನಾವೆಲ್ಲರೂ ಒಂದೇ. ನಾವೆಲ್ಲರೂ ಸಂಪರ್ಕ ಹೊಂದಿದ್ದೇವೆ. ನಾವೆಲ್ಲರೂ ಒಂದೇ ಶಕ್ತಿಯ ಭಾಗ. ಇದನ್ನು ಪರಮ ಮನಸ್ಸು ಅಥವಾ ಶ್ರೇಷ್ಠ ಅಸ್ತಿತ್ವ ಎಂದು ಕರೆಯಬಹುದು. ಹೆಸರೇನೆಯಲ್ಲಿ, ನಾವೆಲ್ಲರೂ ಒಂದೇ. ಯಾರೊಬ್ಬರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುವುದು ನಮಗೆ ಮರಳಿ ಏಕೆ ತಟ್ಟುತ್ತದೆ ಎಂದು ಈಗ ನಿಮಗೆ ಅರ್ಥವಾಗುತ್ತದೆ. ಏಕೆಂದರೆ ನಾವೆಲ್ಲರೂ ಒಂದೇ. ನೀವು ಭೌತಿಕ ದೇಹದಲ್ಲಿರುವ ದೇವರೇ ಆಗಿದ್ದೀರಿ. ನೀವು ಆತ್ಮ. ನೀವು ಶಾಶ್ವತ ಜೀವನ. ಬ್ರಹ್ಮಾಂಡದಲ್ಲಿ ಇರುವುದೇ ನೀವೇ. ಶಕ್ತಿ, ಬುದ್ಧಿವಂತಿಕೆ, ಜ್ಞಾನ, ಅಭಿವ್ಯಕ್ತಿ ಮತ್ತು ಸೃಷ್ಟಿ ಎಲ್ಲವೂ ನೀವೇ. ಮತ್ತು ನೀವು ಈ ಗ್ರಹದ ಮೇಲೆ ನಿಮ್ಮದೇ ಆದ ಸೃಷ್ಟಿಯನ್ನು ಮಾಡುತ್ತಿದ್ದೀರಿ. ನೀವು ನಿಮ್ಮ ಹಿಂದಿನವರಲ್ಲ. ಯು ಆರ್ ನಾಟ್ ಯುವರ್ ಪಾಸ್ಟ್. ಬಹಳಷ್ಟು ಜನರು ತಾವು ಬಲಿಪಶುಗಳು ಎಂದು ಭಾವಿಸುತ್ತಾರೆ. ತಮ್ಮೊಂದಿಗೆ ಮಾತ್ರ ಕೆಟ್ಟದ್ದು ನಡೆಯುತ್ತದೆ ಎಂದು ಯೋಚಿಸುತ್ತಾರೆ. ಅವರು ಯಾವಾಗಲೂ ತಮ್ಮ ಹಿಂದಿನ ಬಗ್ಗೆ ನೋಡುತ್ತಿರುತ್ತಾರೆ. ಮನೋವಿಜ್ಞಾನಿಗಳ ಪ್ರಕಾರ 85% ಕುಟುಂಬಗಳಲ್ಲಿ ಸಮಸ್ಯೆಗಳಿವೆ. ಇದರರ್ಥ ನೀವು ವಿಶಿಷ್ಟ ವ್ಯಕ್ತಿಯಲ್ಲ. ನನ್ನ ಹೆತ್ತವರು ಆಲ್ಕೋಹಾಲ್ ವ್ಯಸನಿಗಳಾಗಿದ್ದರು. ನನ್ನ ತಂದೆ ನನಗೆ ತುಂಬಾ ತೊಂದರೆ ಕೊಡುತ್ತಿದ್ದರು. ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ವಿಚ್ಛೇದನ ನೀಡಿದರು. ಈ ರೀತಿಯ ಕಥೆಗಳು ಎಲ್ಲರದ್ದೂ ಒಂದಲ್ಲ, ಒಂದು ರೀತಿಯಲ್ಲಿ ಒಂದೇ ಆಗಿವೆ. ಈಗ ಪ್ರಶ್ನೆ ಎಂದರೆ, ನೀವು ಈಗ ಏನು ಮಾಡುತ್ತೀರಿ? ನೀವು ಏನನ್ನು ಆರಿಸಿಕೊಳ್ಳುತ್ತೀರಿ? ಏಕೆಂದರೆ ನೀವು ಬೇಕಾದ ವಿಷಯಗಳ ಮೇಲೆ ಗಮನ ಹರಿಸಬಹುದು ಅಥವಾ ಬೇಡವಾದ ವಿಷಯಗಳ ಮೇಲೆ ಗಮನ ಹರಿಸಬಹುದು. ಜನರು ತಮಗೆ ಬೇಕಾದುದರ ಮೇಲೆ ಗಮನ ಹರಿಸಿದಾಗ ಬೇಕಾದುದು ಬೆಳೆಯಲು ಶುರು ಮಾಡುತ್ತದೆ ಮತ್ತು ಇನ್ನೊಂದು ಭಾಗ ಮಾಯವಾಗುತ್ತದೆ. ನೀವು ಯೋಚಿಸುತ್ತಿರಬಹುದು, ಇದು ಒಳ್ಳೆಯದು, ಆದರೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ, ಅಥವಾ ಅವರು ನನಗೆ ಅದನ್ನು ಮಾಡಲು ಬಿಡುವುದಿಲ್ಲ, ಅಥವಾ ನನ್ನ ಬಳಿ ಅಷ್ಟು ಹಣವಿಲ್ಲ, ಅಥವಾ ನಾನು ಅಷ್ಟು ಬಲಶಾಲಿಯಲ್ಲ, ಶ್ರೀಮಂತನಲ್ಲ, ಯೋಗ್ಯನಲ್ಲ. ಈ ಪ್ರತಿಯೊಂದು ನಾನು ಅಲ್ಲ ಎಂಬುದು ಮುಂದೆ ಇರುವುದಿಲ್ಲ ಎಂಬ ಸ್ಥಿತಿಗೆ ಕಾರಣವಾಗುತ್ತದೆ. ಆದ್ದರಿಂದ ನೀವು 2 ಅತ್ಯಂತ ಶಕ್ತಿಯುತ ಪದಗಳನ್ನು ಬಳಸಬಹುದು. ನಾನು ಇರುವೆ, ಐ ಆಮ್. ನಾನು ಎಲ್ಲಾ ವಿಷಯಗಳನ್ನು ಸ್ವೀಕರಿಸುತ್ತಿದ್ದೇನೆ. ನಾನು ಸಂತೋಷವಾಗಿರುವೆ. ನಾನು ಶಾಂತವಾಗಿರುವೆ. ನಾನು ಆರೋಗ್ಯವಂತನಾಗಿರುವೆ. ನಾನು ಪ್ರೀತಿಯಾಗಿರುವೆ. ನಾನು ಸದಾ ಸಮಯಕ್ಕೆ ಸರಿಯಾಗಿರುವೆ. ನಾನು ಯೌವನದಲ್ಲಿರುವೆ. ನನ್ನಲ್ಲಿ ಬಹಳಷ್ಟು ಶಕ್ತಿ ಇದೆ. ಈ ಹೇಳಿಕೆಗಳನ್ನು ನೀವು 21 ದಿನಗಳವರೆಗೆ ದಿನಕ್ಕೆ 50ರಿಂದ 100 ಬಾರಿ ಗಿಣಿಯಂತೆ ಪುನರಾವರ್ತಿಸಿದರೆ ನಿಮ್ಮ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ. ನಿಮ್ಮ ಆಲೋಚನೆಗಳ ಬಗ್ಗೆ ಜಾಗರೂಕರಾಗಿರಿ. ಬಿ ಅವೇರ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಮನಸ್ಸು ಓಡುತ್ತಿರುವ ಸ್ಟೀಮ್ ರೈಲಿನಂತಿದೆ. ಇದು ನಿಮ್ಮನ್ನು ಹಿಂದಿನ ಆಲೋಚನೆಗಳಿಗೆ ಕರೆದೊಯ್ಯಬಹುದು. ಹಿಂದಿನ ಕೆಟ್ಟ ಅನುಭವಗಳನ್ನು ಭವಿಷ್ಯದೊಂದಿಗೆ ಜೋಡಿಸಬಹುದು. ಇದು ನಿಯಂತ್ರಣಕ್ಕೆ ಸಿಗದ ಆಲೋಚನೆಗಳನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ನೀವು ಪ್ರಸ್ತುತದಲ್ಲಿ ಇದ್ದೀರಿ ಎಂದು ತಿಳಿದಾಗ ನೀವು ಏನು ಯೋಚಿಸುತ್ತಿದ್ದೀರಿ ಎಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮ ಆಲೋಚನೆಗಳ ಮೇಲೆ ನೀವು ನಿಯಂತ್ರಣ ಪಡೆಯುತ್ತೀರಿ ಮತ್ತು ಅದೇ ನಿಮ್ಮ ದೊಡ್ಡ ಶಕ್ತಿ. ಹೆಚ್ಚು ಜಾಗರೂಕರಾಗಿರಲು ಹೇಗೆ ಸಾಧ್ಯ? ಮೊದಲ ಮಾರ್ಗವೆಂದರೆ ನಿಂತು ನಿಮ್ಮನ್ನು ನೀವೇ ಕೇಳಿಕೊಳ್ಳುವುದು. ನಾನು ಏನು ಯೋಚಿಸುತ್ತಿದ್ದೇನೆ? ಯಾವಾಗ ನೀವು ನಿಮ್ಮನ್ನು ನೀವೇ ಕೇಳುತ್ತೀರೋ ಅದೇ ಕ್ಷಣದಲ್ಲಿ ನೀವು ಪ್ರಸ್ತುತದಲ್ಲಿರುತ್ತೀರಿ ಮತ್ತು ಜಾಗರೂಕರಾಗುತ್ತೀರಿ. ಇದನ್ನು ದಿನವಿಡೀ ಹಲವು ಬಾರಿ ಮಾಡಿ. ಜಾಗರೂಕತೆಯು ನಿಮ್ಮ ಶಕ್ತಿಗಳ ಬಗ್ಗೆ ನಿಮಗೆ ನೆನಪಿಸುತ್ತದೆ ಎಂಬುದನ್ನು ನೆನಪಿಡಿ. ಮೈಕೆಲ್ ಬರ್ನಾರ್ಡ್ ಬೆಕ್ವಿತ್ ಇದನ್ನು ಸಂಕ್ಷಿಪ್ತವಾಗಿ ಹೀಗೆ ಹೇಳುತ್ತಾರೆ: ನೆನಪಿಡಲು ನೆನಪಿಡಿ. ಜೀವನದ ರಹಸ್ಯ, ದ ಸೀಕ್ರೆಟ್ ಲೈಫ್. ನಿಮ್ಮ ಜೀವನದ ಕಪ್ಪು ಹಲಗೆಯ ಮೇಲೆ ನಿಮಗೆ ಬೇಕಾದುದನ್ನು ನಿಮ್ಮಿಷ್ಟದಂತೆ ಬರೆಯಲು ನಿಮಗೆ ಅವಕಾಶವಿದೆ. ನೀವು ಹಿಂದಿನ ಭಾರದಲ್ಲಿ ಸಿಲುಕಿಕೊಂಡಿದ್ದರೆ ಅದನ್ನು ಅಳಿಸಿ. ನಿಮ್ಮ ಕೆಲಸಕ್ಕೆ ಬಾರದ ಹಿಂದಿನ ಎಲ್ಲವನ್ನೂ ಅಳಿಸಿ ಹಾಕಿ. ಆದರೆ ಹಿಂದಿನ ಬಗ್ಗೆ ಕೃತಜ್ಞರಾಗಿರಿ, ಏಕೆಂದರೆ ಅದು ನಿಮಗೆ ಹೊಸ ಪ್ರಾರಂಭಕ್ಕೆ ಕರೆತಂದಿದೆ. ನಿಮ್ಮ ಕಪ್ಪು ಹಲಗೆ ಸಂಪೂರ್ಣವಾಗಿ ಶುಭ್ರವಾಗಿದೆ. ಈಗ ನೀವು ಇಂದಿನ ಬರೆಯಲು ಶುರು ಮಾಡಬಹುದು. ನಿಮ್ಮ ಸಂತೋಷವನ್ನು ಹುಡುಕಿ ಮತ್ತು ಅದನ್ನು ಜೀವಿಸಲು ಪ್ರಾರಂಭಿಸಿ. ನಿಮಗೆ ಇಷ್ಟವಾದ ಮತ್ತು ನಿಮಗೆ ಸಂತೋಷ ನೀಡುವ ವಿಷಯಗಳನ್ನು ಮಾಡಿ. ನಿಮಗೆ ಗೊತ್ತಿಲ್ಲದಿದ್ದರೆ ಯಾವ ವಿಷಯಗಳು ನಿಮಗೆ ಸಂತೋಷ ನೀಡುತ್ತವೆ ಎಂದು ನಿಮ್ಮನ್ನು ನೀವೇ ಕೇಳಿ. ಅದು ಸಿಕ್ಕಾಗ ಸಂತೋಷಕ್ಕೆ ಬದ್ಧರಾಗಿ.
ಆಕರ್ಷಣೆಯ ನಿಯಮವು ನಿಮ್ಮ ಜೀವನದ ಮೇಲೆ ಒಳ್ಳೆಯ ಸಂತೋಷದಿಂದ ತುಂಬಿದ ವಿಷಯಗಳು, ಜನರು, ಸಂದರ್ಭಗಳು, ಪರಿಸ್ಥಿತಿಗಳು ಮತ್ತು ಅವಕಾಶಗಳ ಮಳೆಯನ್ನು ಸುರಿಸುತ್ತದೆ, ಏಕೆಂದರೆ ನೀವು ಸಂತೋಷವಾಗಿರುತ್ತೀರಿ. ಚೆನ್ನಾಗಿರಿ, ಉತ್ತಮ ಭಾವನೆಯನ್ನು ಅನುಭವಿಸಿ. ನೀವು ಮಾಡಬೇಕಾದದ್ದು ಇಷ್ಟೇ. ಈ ರಹಸ್ಯದ ಜ್ಞಾನ ಈಗ ನಿಮಗೆ ಸಿಕ್ಕಿದೆ. ಈಗ ನೀವು ಅದರೊಂದಿಗೆ ಏನು ಮಾಡುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ನೀವು ನಿಮಗಾಗಿ ಆರಿಸಿಕೊಳ್ಳುವುದು ಏನೇ ಇರಲಿ, ಅದು ಸರಿಯಾಗಿರುತ್ತದೆ. ಆರಿಸುವ ಸ್ವಾತಂತ್ರ್ಯ ಈ ನಿಮ್ದು. ಈ ರಹಸ್ಯವು ನಿಮ್ಮೊಳಗೆ ಇದೆ. ನೀವು ಎಷ್ಟು ಹೆಚ್ಚು ಬಳಸುತ್ತೀರೋ ಅಷ್ಟು ಹೆಚ್ಚು ಅದು ಬೆಳೆಯುತ್ತದೆ. ನೀವು ಒಂದು ಹಂತಕ್ಕೆ ತಲುಪುತ್ತೀರಿ, ಅಲ್ಲಿ ನಿಮಗೆ ಇದನ್ನು ಅಭ್ಯಾಸ ಮಾಡುವ ಅಗತ್ಯವಿರುವುದಿಲ್ಲ. ಏಕೆಂದರೆ ನೀವೇ ಶಕ್ತಿಯಾಗುತ್ತೀರಿ, ಪರಿಪೂರ್ಣರಾಗುತ್ತೀರಿ, ಬುದ್ಧಿವಂತಿಕೆಯಾಗುತ್ತೀರಿ, ಜ್ಞಾನ, ಪ್ರೀತಿ ಮತ್ತು ಸಂತೋಷ ಎಲ್ಲವೂ ನೀವೇ ಆಗುತ್ತೀರಿ. ಈ ಜಗತ್ತು ನಿಮಗಾಗಿ ಸುತ್ತುತ್ತದೆ. ಸಮುದ್ರಗಳು ನಿಮಗಾಗಿ ಹರಿಯುತ್ತವೆ. ಸೂರ್ಯನು ನಿಮಗಾಗಿ ಉದಯಿಸುತ್ತಾನೆ ಮತ್ತು ಅಸ್ತಮಿಸುತ್ತಾನೆ. ನಕ್ಷತ್ರಗಳು ನಿಮಗಾಗಿ ಕಾಣಿಸುತ್ತವೆ. ನೀವು ನೋಡುವ ಅಥವಾ ಅನುಭವಿಸುವ ಪ್ರತಿಯೊಂದು ಗೋಚರ ವಿಷಯವೂ ನಿಮಗಾಗಿ ಇರುತ್ತದೆ. ನೀವು ಯೋಚಿಸಿದ್ದಿರಲಿ ಅಥವಾ ಇಲ್ಲದಿರಲಿ, ಈಗ ನಿಮಗೆ ನಿಮ್ಮ ಬಗ್ಗೆ ತಿಳಿದಿದೆ. ನೀವು ಈ ಬ್ರಹ್ಮಾಂಡದ ಮಾಸ್ಟರ್. ಮತ್ತು ಈಗ ನಿಮಗೆ ರಹಸ್ಯದ ಬಗ್ಗೆ ತಿಳಿದಿದೆ. ನೀವು ಮುಂದೆ ಮಾಡುವ ಎಲ್ಲದಕ್ಕೂ ಎಲ್ಲ ಶಕ್ತಿ ನಿಮ್ಮೊಳಗೆ ಇದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ರಹಸ್ಯದ ಆಳವಾದ ವಿಶ್ಲೇಷಣೆಯು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳ ಶಕ್ತಿಯನ್ನು ಅರಿತುಕೊಂಡು ಈ ಅಮೂಲ್ಯ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಲು ನೀವು ಪ್ರಾರಂಭಿಸುತ್ತೀರಿ ಎಂದು ನಾವು ಆಶಿಸುತ್ತೇವೆ. ನಿಮಗೆ ತಿಳಿದಿರುವಂತೆ ನಾವು ಪ್ರತಿ ಬಾರಿ ಈ ರೀತಿ ಆಳವಾದ ಮತ್ತು ಮಾಹಿತಿಪೂರ್ಣ ವಿಷಯಗಳನ್ನು ನಿಮ್ಮೆಲ್ಲರ ಮುಂದೆ ತರಲು ಬಹಳ ಶ್ರಮಿಸುತ್ತೇವೆ. ಈ ವಿಡಿಯೋದಿಂದ ನೀವು ಏನಾದರೂ ಮೌಲ್ಯವನ್ನು ಪಡೆದಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಒಂದು ವೇಳೆ ನೀವು ಪುಸ್ತಕಧಾರೆಯ ಹೊಸ ವೀಕ್ಷಕರಾಗಿದ್ದರೆ, ಇಂತಹ ಜ್ಞಾನಪೂರ್ಣ ವಿಡಿಯೋಗಳನ್ನು ತಪ್ಪದೆ ನೋಡಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನೆನಪಿಡಿ, ಕನಸುಗಳಿಲ್ಲದೆ ಜೀವನವು ಕೇವಲ ಕಳೆಯುತ್ತೆ, ಬದುಕುವುದಿಲ್ಲ. ಆದ್ದರಿಂದ ನಿಮ್ಮ ಕನಸುಗಳನ್ನು ಎಂದಿಗೂ ಬಿಡಬೇಡಿ. ನಿಮ್ಮ ಎಲ್ಲಾ ಕನಸುಗಳನ್ನು ನನಸಾಗಿಸುವ ಶಕ್ತಿ ನಿಮ್ಮಲ್ಲಿದೆ. ಬೇಗನೆ ಇನ್ನಷ್ಟು ಉತ್ತಮ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.